ನಮಗೆ ಯಾಕೆ ಪೌಷ್ಟಿಕ ಆಹಾರ ಬೇಕು, ಪೌಷ್ಟಿಕ ಆಹಾರ ಕೊರತೆ ಆದರೆ ಏನೆಲ್ಲ ಚಾಲೆಂಜ್ ಬರ್ಬೋದು. ಒಂದು ವ್ಯಕ್ತಿಗೆ ಮಗುವಿಂದ ಹಿಡ್ಕೊಂಡು ಏಜ್ ಆಗೋವರೆಗೂ ಒಂದು ಊಟ ಬೇಕು. ಆ ಊಟದ ಬಗ್ಗೆ ಮಾಹಿತಿ ಕೊಡ್ತೀವಿ. ಜೊತೆಗೆ ಅವ್ರದ್ದು ಬಾಡಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಕೆಲವರು ಗೊತ್ತಿರಲ್ಲ. ಎಕ್ಸಾಂಪಲು, ನಾನು ಮೆಡಿಕಲ್ಲಿ ಕೆಲಸ ಮಾಡಿದರೂ ಕೂಡ ನನಗೆ ಗೊತ್ತಿದ್ದಿಲ್ಲ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಮೊಬೈಲ್ ಗೊತ್ತು, ಮೊಬೈಲ್ ಆಪರೇಟ್ ಮಾಡೋದು ಕಲಿತೀವಿ, ಡ್ರೈವಿಂಗ್ ಕಲಿಯೋಕೆ ಹೋಗ್ತೀವಿ, ಅಥವಾ ಬೇರೆ ಬೇರೆ ಟ್ರೈನಿಂಗ್ ಹೋಗ್ತೀವಿ. ಸೊ ಆ ರೀತಿ ಇಲ್ಲಿ ಯಾವುದೇ ರೀತಿ ಕ್ಲಾಸ್ ಇದ್ದಿಲ್ಲ ಮುಂಚೆ. ಬಟ್ ಇವಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ, ನಮ್ಮ ಬಾಡಿಗೆ ನಾವು ಡ್ರೈವರ್ ಆಗಲಿಕ್ಕೆ ಟ್ರೈನಿಂಗ್ ತೊಗೊಂಡು ನಾವು ಆರಾಮಾಗಿದ್ವಿ, ಬೇರೆದವ್ರಿಗೂ ಆರೋಗ್ಯ ಕೊಡಿಸ್ಬೇಕಂತೇಳಿ ಈ ಒಂದು ಫಿಸಿಕಲ್ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಮಾಂತೇಶ್ ಕಾತರ್ಕಿ ಅಂತೇಳಿ ಗುಳೇಗೂಡದ ಭಾಗದೊಳಗೆ ನಮ್ಮದು ಲೈಫ್ ಲೀಡ್ ಮಾಡ್ತಾಯಿದ್ವಿ. ಸೊ ಈ ವೆಲ್ನೆಸ್ ಕಾತರ್ಕಿ ವೆಲ್ನೆಸ್ ಸೆಂಟರ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ರೀಸನ್ ಇದೆ. ಏನು ರೀಸನಪ್ಪ ಅಂದರೆ, ನಮ್ಮ ಒಂದು ಮುಂಚೆ ವೃತ್ತಿ ಮೆಡಿಕಲ್ ಲ್ಯಾಬಲ್ಲಿ, ನಮ್ಮದು ಪ್ರೈವೇಟ್ ಲ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಹಾಗೂ ಆರೋಗ್ಯದ ಬಗ್ಗೆ ಜನಕ್ಕೆ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾಯಿದ್ವಿ ಮುಂಚೆ 25 ವರ್ಷದಿಂದನೂ. ಸೊ ಅವ್ರದ್ದು ಶುಗರ್ ಎಷ್ಟಿದೆ, ಅವ್ರದ್ದು ಥೈರಾಯ್ಡ್ ಎಷ್ಟಿದೆ, ಅವರಿಗೆ ಮಲೇರಿಯಾ, ಅದರ್ಸ್ ಹೆಲ್ತ್ ಚಾಲೆಂಜಸ್ ಏನಿದೆ ಅಂತ ಟೆಸ್ಟ್ ಮಾಡಿ ಕೊಡುವಂಥ ವೃತ್ತಿ ನಮ್ಮದು. ಪ್ರೈವೇಟ್ ಲ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಆಗ ಕೆಲಸ ಮಾಡುವಾಗ ಎಲ್ಲರಿಗೂ ಹೆಂಗೆ ಹೆಲ್ತ್ ಚಾಲೆಂಜ್ ಬರ್ತವೆ, ಹಂಗೆ ನಮಗೂ ಕೂಡ ಬಂದು. ಆ ಹೆಲ್ತ್ ಚಾಲೆಂಜ್ ಬಂದಾಗ ಕಾಮನ್ನಾಗಿ ನಾವೆಲ್ಲ ಏನು ಮಾಡ್ತಾ ಇರ್ತೀವಿ, ಔಷಧಿ ತೊಗೊಳ್ಳೋದು, ಮೆಡಿಸಿನ್ಸ್ ತೊಗೊಳ್ಳೋದು, ಡಾಕ್ಟರ್ ಭೇಟಿ ಕೊಡೋದು, ಇದು ಕಾಮನ್, ಎಲ್ಲರಿಗೂ ಸರ್ವೇ ಸಾಮಾನ್ಯ. ಸೊ ಹಾಗೆ ನಾನು ಕೂಡ ಈ ಕ್ಲಬ್ಬಿಗೆ ಬರೋಕ್ಕಿಂತ ಮುಂಚೆ, ಅಂದರೆ ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫೈಲ್ಸ್ ಇತ್ತು, ಬ್ಯಾಕ್ ಪೇನ್ ಇತ್ತು, ಅದರ್ಸ್ ಹೆಲ್ತ್ ಚಾಲೆಂಜ್ ಇತ್ತು. ಸೊ ಅವೆಲ್ಲ ಹೆಲ್ತ್ ಚಾಲೆಂಜ್ ಬರಲಿಕ್ಕೆ ಕಾರಣ ಅಂತ ಗೊತ್ತಿದ್ದಿಲ್ಲ. ಸೊ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ನಮಗೆ ತೂಕ ಜಾಸ್ತಿ ಇತ್ತು. ತೂಕ ಜಾಸ್ತಿ ಇರೋದ್ರಿಂದ ನಿಮಗೆ ಬ್ಯಾಕ್ ಪೇನು, ಇವೆಲ್ಲ ನೀ ಪೇನು, ಅದರ್ಸ್ ಹೆಲ್ತ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ, ಯಾಕೆ ನೀವು ತೂಕ ಕಡಿಮೆ ಮಾಡಬಾರ್ದು ಅಂತ ಮಾಹಿತಿ ಕೊಟ್ಟರು. ಸೊ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾವು ಹೊರಗಿನ ಎಲ್ಲ ನಿಂಬೆ ರಸ ಕುಡಿಯೋದು, ಜೇನುತುಪ್ಪ ಕುಡಿಯೋದು, ಅಥವಾ ಬೇರೆ ಬೇರೆ ಯಾರೇನು ಮಾಹಿತಿ ಕೊಡ್ತಾರೆ ಎಲ್ಲ ಮಾಡ್ತಾಯಿದ್ವಿ. ಬಟ್ ಏನು ಮಾಡಿದರೂ ಕೂಡ ತೂಕ ಕಡಿಮೆ ಆಗ್ತಾ ಇದ್ದಿಲ್ಲ. ಅದರ್ಸು ಹೆಲ್ತ್ ಚಾಲೆಂಜ್ ಜೊತೆಗೆ ಈ ಫೈಲ್ಸ್ ಬಂದ್ಬಿಡ್ತು. ಈ ಫೈಲ್ಸ್ ಬಂದಾಗ ಕೆಲವೊಂದು ಊಟ ಬಿಡಿಸ್ಬಿಡ್ತಾರೆ. ಗೋಧಿ ಅಡಿಗೆ ಊಟ ಮಾಡಬಾರ್ದು, ಅದನ್ನು ಊಟ ಮಾಡಬಾರ್ದು, ನೀರು ಸರಿಯಾಗಿ ಕುಡಿಬೇಕು ಅಂತೇಳಿ. ಅದೆಲ್ಲ ಮಾಡಿದರೂ ಕೂಡ ಫೈಲ್ಸ್ ಕಂಟ್ರೋಲ್ ಆಗ್ತಾ ಇದ್ದಿಲ್ಲ. ರೀಸನು, ನಮ್ಮದು ಲೈಫಿಗೆ ಹ್ಯಾಪಿಯಾಗಿರ್ಬೇಕು, ಹೆಲ್ದಿಯಾಗಿರ್ಬೇಕಂತ ಏನು ಮಾಡಬೇಕು ಅದು ಮಾಡ್ತಿರಲ್ಲ. ಸೊ ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ, ಸರಿಯಾಗಿ ನೀರು ಕುಡಿತಿರಲ್ಲ, ಸರಿಯಾಗಿ ಊಟ ಮಾಡ್ತಿರಲ್ಲ. ನಾವು ನಮ್ಮ ವೃತ್ತಿಗಳಿಗೆ ಕಾಮನ್ ನಿಮ್ಗೆ ಗೊತ್ತು, ಮೆಡಿಕಲ್ ವೃತ್ತಿ ಅಂದರೆ 24x7 ವೃತ್ತಿ ಮಾಡಿದ್ರು ಕೂಡ ಕಡಿಮೆನೇ. ಯಾಕಂದರೆ ಎಲ್ಲ ಡಾಕ್ಟ್ರದ್ದು ಪೇಷಂಟ್ ಟೆಸ್ಟ್ ಮಾಡಬೇಕು, ಡಾಕ್ಟ್ರ್ ಬಂದಂಥ ಬರ್ಕೊಟ್ಟಂಥ ಟೆಸ್ಟ್ ಮಾಡಿ ಕೊಡಬೇಕಂದ್ರೆ ಒಂದೊಂದು ಪೇಷಂಟಿಗೆ ನಾವು ಟೆಸ್ಟ್ ಟೈಮ್ ಕೊಡಬೇಕಾಗುತ್ತೆ. ಆ ಟೈಮನ್ನು ಕೊಡ್ತಾ ಕೊಡ್ತಾ ನಮ್ಮದು ಹೆಲ್ತ್ ಕೆಟ್ಟೋಗ್ಬಿಡ್ತು. ಸೊ ಆ ಒಂದು ಕಾರಣಕ್ಕೆ ತೂಕ ಜಾಸ್ತಿ ಆಗಿದ್ದಕ್ಕೆ ಡಾಕ್ಟರ್ ಹತ್ರ ಹೋದಾಗ, ನೀವು ಈ ರೀತಿ ಮಾಡ್ಕೊತ ಕೂತ್ರೆ ನಿಮಗೆ ಕೆಲಸ ಆಗಲ್ಲ, ನೀವೇ ಪೇಷಂಟ್ ಆಗ್ತೀರಾ, ಮೊದಲು ತೂಕ ಕಡಿಮೆ ಮಾಡ್ಕೊಳ್ಳಿ ಅಂತ ಮಾಹಿತಿ ಕೊಟ್ಟರು. ಸೊ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಈ ಒಂದು ಬೆಳಗಿನ ಶೇಕ್ ಅಫ್ರೆಶ್ ನಮ್ಗೆ ಗೊತ್ತಿದ್ದಿಲ್ಲ. ಈ ಅಫ್ರೆಶು ಶೇಕ್ ಅಂದರೆ ನಮ್ಗೆ ಗೊತ್ತಿಲ್ಲ. ಸೊ ಈ ಕಮಿಟಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಬ್ರದರ್ದು ಮಗ ಪರಿಚಯ ಮಾಡಿದ್ರು, ಬಟ್ ನಾವು ಕೇರ್ಲೆಸ್ ಮಾಡಿದ್ವಿ. ನನಗೆಲ್ಲ ಗೊತ್ತು, ನಾವೆಲ್ಲ ಊಟ ಮಾಡೋದು ಕಂಟ್ರೋಲ್ ಮಾಡಿಬಿಟ್ರೆ ಆಗತ್ತೆ ಅಂತ ಅಂದ್ಕೊಂಡು ಈ ಕಮಿಟಿಗೆ ಬರಲಿಲ್ಲ ಬೇಗ. ಸೊ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ ಮೈಂಡ್ಸೆಟ್ ಬೇರೆ ಇತ್ತು. ಬೇರೆ ಏನೋ ಹೇಳ್ತಾರೆ, ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಹಂಗಾಗತ್ತೆ ಅಂತ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ಬಟ್ ಯಾವಾಗ ನಾವು ನಮ್ಮ ಹೆಲ್ತ್ ಕಾಪಾಡಬೇಕಂತ ಅರ್ಥ ಆಗತ್ತೆ, ವಾಪಸ್ ಮತ್ತೆ ಫೋನ್ ಮಾಡಿದ್ವಿ. ಹೆಲ್ತ್ ಚಾಲೆಂಜಸ್ ಸಕ್ಕಾಪಡಿ ಜಾಸ್ತಿ ಆದಾಗ ವಾಪಸ್ ಫೋನ್ ಮಾಡಿದಾಗ, ಎಸ್ ಇದೆ, ಮತ್ತು ನೀವು ಬರ್ರಿ, ಕೂತ್ಕೊಂಡು ಕೇಳಿ, ಸ್ಟಾರ್ಟ್ ಮಾಡಬೇಡಿ, ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಸೊ ಈ ಒಂದು ಹರ್ಬಲಿ ಫುಡ್ ತೊಗೊಳ್ಳೋಕ್ಕೆ ನಮಗೆ ಮಾಹಿತಿ ಕೊಟ್ಟರು ಕೂಡ ಸರಿಯಾಗಿ ನಾವು ಟೈಮ್ ಕೊಡ್ತಿದ್ದಿಲ್ಲ. ಸೊ ಯಾವಾಗ ನಾವು ಒಂದು 7 ದಿವಸ ಕ್ಲಾಸ್ ಕೂತ್ಕೊಂಡಿವಿ, ಆನ್ಲೈನ್ ಇತ್ತು, ಆನ್ಲೈನಲ್ಲಿ ಕ್ಲಾಸ್ ಇತ್ತು. ಸೊ ಅವರು ಬೇರೆ ಊರಲ್ಲಿ ಕೂತ್ಕೊಂಡು ಆನ್ಲೈನ್ ಕೆಲಸ ಕೊಡ್ತಾಯಿದ್ರು, ಕೋಚ್ ಅಂತೇಳಿ. ಅವ್ರದ್ದೆಲ್ಲ ಮಾಹಿತಿ ತೊಗೊತಾ ಇದ್ವಿ. ಬೆಳಗ್ಗೆ ಒಂದು ಕ್ಲಾಸು, ಸಂಜೆ ಒಂದು ಕ್ಲಾಸು. ನಾವು ಸೀರಿಯಸ್ ಆಗಿ ಯಾವಾಗ ಕುಂತು ಕೇಳ್ತಾ ಹೋದ್ವಿ, ನಮ್ಮಲ್ಲಿ ಇರುವಂಥ ಕೆಲವೊಂದು ಪ್ರಶ್ನೆಗಳನ್ನು ಸೈಡ್ ಇಟ್ಟು ಅವ್ರು ಹೇಳುವಂಥ ಮಾಹಿತಿನ ನಾವು ತೊಗೊಂಡ್ಬಿಟ್ಟು, ಹೌದು ನಾವು ಯಾಕಿದ್ರೆ ಟ್ರೈ ಮಾಡಬಾರ್ದು ಅಂತ ನಾವು ಈ ಗ್ರೂಪಿಗೆ ಬಂದು ಈ ಬೆಳಗಿನ ಅಫ್ರೆಶು ಶೇಕು ಸ್ಟಾರ್ಟ್ ಮಾಡಿರೋದು. ಸೊ ಫಸ್ಟ್ ಡೇ ನಮಗೆ ಅಫ್ರೆಶು ಶೇಕು ಬಾಡಿ ಒಳಗೆ ಹೋದಾಗ ಕೆಲವೊಂದು ಬದಲಾವಣೆ ಆಗುತ್ತೆ. ಸೊ ಬಾಡಿ ಒಳಗಿರುವಂಥ ಗ್ಯಾಸ್ಟ್ರಿಕ್ಕು, ಎಸಿಡಿಟಿ, ಒಬೆಸಿಟಿ ರಿಮೂವ್ ಆಗ್ತಾ ಬಂತು. ಸೊ ನಮ್ಮ ಕೋಚು ಯಾವ ರೀತಿ ಮಾಹಿತಿ ಕೊಟ್ಟರು ಅದೇ ರೀತಿ ನಾವು ಮಾಡಿಕೊಂಡು ಬಂದು ಇವತ್ತಿನ ಮಟ್ಟಿಗೆ ಟೋಟಲಿ 11 kg ಬಾಡಿಯಿಂದ ವೆಯ್ಟ್ ಲಾಸ್ ಮಾಡಿಕೊಂಡು
ಹ್ಯಾಪಿಯಾಗಿ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ವಿ. ಮುಂಚೆ ಒಂದು ಹೆಲ್ತ್ ಚಾಲೆಂಜಿಗೆ ಆ ಮಾತ್ರೆ ಈ ಮಾತ್ರೆ ಅಂತ ತೊಗೊಂಡ್ಬಿಟ್ಟು ಸುಮಾರು ಒಂದು ದಿನಕ್ಕೆ 4 ಮಾತ್ರೆ ತೊಗೊತಾ ಇದ್ವಿ. ಸೊ ಇವತ್ತಿನ ಮಟ್ಟಿಗೆ ಬೆಳಗಿನ ತಿಂಡಿ ಚೇಂಜ್ ಮಾಡೋದಕ್ಕೆ ಆ ಒಂದು ಔಷಧಿ ಬೇಕಿಲ್ಲ. ಯಾಕಂದರೆ ಬಾಡಿ ಒಳಗೆ ಒಂದು ಪೌಷ್ಟಿಕ ಆಹಾರ ಹೋಗ್ತಾ ಇರೋದ್ರಿಂದ ಔಷಧಿ ಮುಕ್ತ ಜೀವನ ಮಾಡ್ತಾ ಇದ್ವಿ. ಖುಷಿ ಇದೆ. ಸೊ ಹ್ಯಾಪಿಯಾಗಿ ಬಾಡಿ ಒಳಗಿರುವಂಥ ಹೆಲ್ತ್ ಚಾಲೆಂಜನ್ನು ಹೊರಗಡೆ ಹಾಕಲಿಕ್ಕೆ ಒಂದು ಊಟ ಕಾರಣ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇವತ್ತಿನ ಮಟ್ಟಿಗೆ ನಾವು, ನಮ್ಮ ಮನೆಯವರು, ಜೊತೆಗೆ ನಮ್ಮ ಇಡೀ ನಮ್ಮ ಫ್ಯಾಮ್ಲಿ, ಅಂದರೆ ನಮ್ಮ ಮಕ್ಕಳು, ನಮ್ಮ ತಾಯಿ, ನಮ್ಮ ಬ್ರದರ್ಸ್ ಎಷ್ಟು ಜನ ಇದ್ದಾರೆ, ಟೋಟಲಿ 9 ಜನ ಈ ಬೆಳಗಿನ ತಿಂಡಿಯನ್ನು ಸ್ಟಾರ್ಟ್ ಮಾಡಿ ಹೆಲ್ದಿಯಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಪೌಷ್ಟಿಕ ಆಹಾರ ಮಾಹಿತಿ ಹೊರಗಡೆ ಎಷ್ಟೋ ಜನಕ್ಕೆ ಗೊತ್ತಿದ್ದಿಲ್ಲ. ಆ ಒಂದು ಕಾರಣಕ್ಕೆ ನಂದು ವೇಟ್ ಲಾಸ್ ಆಗಿದ್ದಕ್ಕೆ ಜನ ನನ್ನ ಫೋಕಸ್ ಮಾಡಾಕತ್ತಿದ್ರು. ಸರ್, ನೀವು ಮುಂಚೆ ದಪ್ಪ ಇದ್ರಿ, ಹೊಟ್ಟೆ ಜಾಸ್ತಿ ಇತ್ತು, ಅಂದರೆ ನನ್ನಲ್ಲಿ ನಾನು ಬದಲಾವಣೆ ಮಾಡ್ಕೊಂಡದಕ್ಕೆ ಬೇರೆದವ್ರು ನನ್ನ ನೋಡ್ತಾ ಇದ್ರು ದಪ್ಪ ಇದ್ದದ್ದು. ಸೊ ಇವಾಗ ನಂದು 11 kg ವೇಟ್ ಲಾಸ್ ಅಂದರೆ ಹೊಟ್ಟೆ ಭಾಗ ಫುಲ್ ಪೂರ ಕರಿಗಿ ಇವತ್ತಿನ ಮಟ್ಟಿಗೆ ನನ್ನ ಹೈಟಿಗೆ, ನನ್ನ ಏಜಿಗೆ ಎಷ್ಟು ತೂಕ ಇರಬೇಕು ಅಷ್ಟು ಬಂದ್ಬಿಟ್ಟೆ. ಅಂದರೆ ನನಗೆ ಮುಂಚೆ ಗೊತ್ತೇ ಇದ್ದಿಲ್ಲ ಒಬ್ಬ ವ್ಯಕ್ತಿ ಇಷ್ಟು ಹೈಟಿಗೆ ಇಷ್ಟು ತೂಕ ಇರಬೇಕು ಅಂತ ಗೊತ್ತಿದ್ದಿಲ್ಲ. ಅದರ ಬಗ್ಗೆ ಮಾಹಿತಿ ತೊಗೊಂಡ್ಬಿಟ್ಟು ಇವತ್ತು ನಂದು ಏಜು 49 ಆದರೂ ಕೂಡ ಒಬ್ಬ 30-35 ವಯಸ್ಸಿನ ಒಬ್ಬ ಯುವಕ ಹೆಂಗೆ ಕಾಣ್ತಾನೆ ಆ ರೀತಿ ನಾವು ನಮ್ಮ ಬಾಡಿನ ಮೇಂಟೈನ್ ಮಾಡ್ತಾ ಇದ್ವಿ, ಕಂಟ್ರೋಲ್ ಮಾಡ್ತಾ ಇದ್ವಿ. ಸೊ ಎಲ್ಲ ಊಟ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದೆ. ಈ ಶೇಕು ಫ್ರೆಶ್ ತೊಗೊಂಡ ನಂತರ ಇವಾಗ ಎಲ್ಲ ಊಟ ಮಾಡ್ತೀವಿ, ಯಾವುದೇ ರೀತಿ ಪಥ್ಯ ಇಲ್ಲ, ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಇದನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಇವತ್ತಿನ ಮಟ್ಟಿಗೆ ನಮ್ಮ ಬಾಡಿ ಒಳಗೆ ಫೈಲ್ಸು ಕಂಟ್ರೋಲ್ ಆಗಿದೆ, ಬ್ಯಾಕ್ ಪೇನ್ ಇಲ್ಲ. ಅದ್ರ ಜೊತೆಗೆ ವಿದೌಟ್ ಮೆಡಿಸಿನ್ಸ್ ಲೈಫ್ ಲೀಡು. ಅಲರ್ಜಿ ಇತ್ತು, ಡಸ್ಟ್ ಅಲರ್ಜಿ ಇತ್ತು, ಅದಕ್ಕೆಲ್ಲ ಬೇರೆ ಬೇರೆ ಎಲ್ಲ ಕಡೆ ನಾವು ಹೋಗಿ ಬರ್ತಾ ಇದ್ವಿ. ಬಟ್ ಇವತ್ತು ಹ್ಯಾಪಿಯಾಗಿ ಯಾವುದೇ ರೀತಿ ಔಷಧಿ ಇಲ್ಲದೇ ಒಂದು ಊಟದಿಂದ ನಮ್ಮ ಬಾಡಿನ ಮೇಂಟೈನ್ ಮಾಡ್ತಾ ಇದ್ವಿ, ಕಂಟ್ರೋಲ್ ಮಾಡ್ತಾ ಇದ್ವಿ. ಇದು ಬೆಳಗಿನ ತಿಂಡಿ ಅಂದರೆ ನಮ್ಮ ಬಾಡಿ ಒಳಗಿರುವಂಥ ಆರ್ಗನ್ಸ್ಗೆ ಒಂದು ಊಟ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಈ ಶೇಕ್ ಆಫ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಾಮನ್ ಆಗಿ ಇಡ್ಲಿ, ವಡಾ, ಬೋಂಡ, ಉಪ್ಪಿಟ್ಟು, ಅವಲಕ್ಕಿ ಏನು ತಿಂತಾ ಇದ್ವಿ, ಅದು ನಮ್ಮ ಬಾಡಿ ಒಳಗಿರುವಂಥ ಆರ್ಗನ್ಸ್ದು ನೇರ ಊಟ ಅಲ್ಲ. ಅದರೊಳಗೆ ಏನೆಲ್ಲ ಹಾಕಿ ಮಾಡ್ತೀವಿ ಅದರಲ್ಲಿ ಡಿವೈಡ್ ಮಾಡ್ತವೆ ಸೆಲ್ಸ್. ಬಟ್ ಇದು ಬಾಡಿ ಒಳಗಿರುವಂಥ ಸೆಲ್ಸ್ಗೆ ನೇರ ಊಟ. ಅಂದರೆ ಈ ಒಂದು ಊಟ ಬಾಡಿ ಒಳಗಿರುವಂಥ ಸೆಲ್ಸು ಆ್ಯಕ್ಟಿವ್ ಇಡುತ್ತೆ, ಜೊತೆಗೆ ನಮ್ಮ ಬಾಡಿಗೆ ಎನರ್ಜಿ ಜಾಸ್ತಿ ಕೊಡುತ್ತೆ. ಈ ಶೇಕು ಫ್ರೆಶ್ ತೊಗೊಂಡ ನಂತರ ಮತ್ತೆ ನಾವು ಹಟ್ಟಿ ಹಸಿದ್ರೆ ಒಂದು 2 hours ಅಥವಾ 3 hours ಬಿಟ್ಟು ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಅಂದರೆ ಬಾಡಿ ಒಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ, ಫ್ಯಾಟ್ ಜಾಸ್ತಿ ಆದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದು ಸಪೋರ್ಟ್ ಕೊಡುತ್ತೆ. ಇದ್ರ ಜೊತೆಗೆ ನಮ್ಮ ಬಾಡಿ ಒಳಗಿರುವಂಥ ಆರ್ಗನ್ಸ್ದು ಊಟ ಅಂದರೆ ಬೇರೆಯೇ ಇರುತ್ತೆ. ಬಟ್ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ಎಲ್ಲ ಊಟ ಮಾಡ್ತೀವಿ. ಬಟ್ ಗಾಡು ಒಳಗಡೆ ಸೆಲ್ಸನ್ನು ಇಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸೆಲ್ಸ್ ಇರ್ತವೆ, ಬ್ಲಡ್ ಸೆಲ್ಸು, ಪ್ಲೇಟ್ಲೆಟ್ಟು, RBC, WBC ಈ ರೀತಿ ಇರ್ತವೆ. ಸೊ ಅದಕ್ಕೆ ಒಂದು ಊಟ ಅಂದರೆ ನಮಗೆ ಈ ಫ್ರೆಶ್ ಶೇಕ್ ಕೊಟ್ಟ ನಂತರ ಎನರ್ಜಿ ಜಾಸ್ತಿ ಆಗುತ್ತೆ, ಆಮೇಲೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿರುತ್ತೆ. ಬಾಡಿ ಒಳಗಿರುವಂಥ ಆರ್ಗನ್ಸ್ದು ಆ್ಯಕ್ಟಿವ್ನೆಸ್ ಮಾಡಲಿಕ್ಕೆ ಇದು ಬೆಸ್ಟ್ ಊಟ. ಇದು ಅಲ್ಲದೆ ಬಾಡಿ ಒಳಗೆ ನಾವು ಇಷ್ಟೇ ಪ್ರಮಾಣ ನೀರು ಕೊಡ್ಬೇಕಂತ ಇರುತ್ತೆ, ನಾವು ಕೊಡ್ತಿರಲ್ಲ. ಕಾಮನ್ ಆಗಿ ಬರೀ ನಮ್ಮ ಕೆಲಸಕ್ಕೆ ಒತ್ತಡ ಕೊಡ್ತಾ ಇದ್ವಿ, 2 ಲೀಟ್ರ್ 1 ಲೀಟ್ರ್ ನೀರು ಕೊಡ್ತಾ ಇರ್ತೀವಿ, ಓಡ್ತಾ ಇರ್ತೀವಿ. ಬಟ್ ಈ ಫ್ರೆಶ್ ಶೇಕ್ ತೊಗೊಂಡ ನಂತರ ಒಂದು ದಿನಕ್ಕೆ ಎಷ್ಟು ನೀರು ಬೇಕು ಬಾಡಿ ನಮಗೆ ಬ್ರೈನಿಗೆ ಮೆಸೇಜ್ ಕೊಡುತ್ತೆ, ನೀರಡಿಕೆ ಆಗಿದೆ, ನೀರು ಕೊಡು, ಬಾಡಿ ಒಳಗೆ ನೀರು ಖಾಲಿ ಆಗಿದೆ ಅಂತೇಳಿ. ಆ ರೀತಿ ಇದು ಮೆಸೇಜ್ ಕೊಟ್ಟು ಜೊತೆಗೆ ಬಾಡಿನ ಕಂಟ್ರೋಲ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಅದು ನಮ್ಮ ಬಾಡಿ ಮೇಂಟೈನ್ ಆಗಲಿಕ್ಕೆ, ಫ್ಯಾಟನ್ನು ರಿಮೂವ್ ಮಾಡಲಿಕ್ಕೆ, ಗ್ಯಾಸ್ಟ್ರಿಕ್, ಎಸಿಡಿಟಿ, ಅದರ್ ಹೆಲ್ತ್ ಚಾಲೆಂಜು ಕಂಟ್ರೋಲ್ ಮಾಡುತ್ತೆ. ಬಂದಾಗ ಮತ್ತೆ ನಾವು ಇದನ್ನು ಕುಡಿತಾ ಇದ್ದರೆ ಫುಲ್ ಆ್ಯಕ್ಟಿವ್ ಇರುತ್ತೆ. ಈ ಶೇಕ್ ಕುಡಿಗಿಂತ ಮುಂಚೆ ಬೆಳಗ್ಗೆ ನಾವು ಬಾಡಿಗೆ ಫ್ರೆಶ್ ಕೊಡ್ತೀವಿ. ಫ್ರೆಶ್ ಅಂದರೆ ಈ ಬಾಡಿನ ಮೇಂಟೈನ್ ಮಾಡಲಿಕ್ಕೆ ಹೆಂಗೆ ನಾವು ಕಂಪ್ಯೂಟರ್ನ ರಿಫ್ರೆಶ್ ಮಾಡ್ತೀವಿ, ಸ್ಪೀಡ್ ಇರಬೇಕು, ಆ್ಯಕ್ಟಿವ್ ಇರಬೇಕು ಅಂತೇಳಿ, ಹಾಗೆ ನಮ್ಮ ಸೆಲ್ಸು ಆ್ಯಕ್ಟಿವ್ ಇರಬೇಕಂದ್ರೆ ಅದರಲ್ಲಿ ಇರುವಂಥ ಎನರ್ಜಿನ ಯಾಟ್ಪಟ್ ಮಾಡುತ್ತೆ. ಈ ಫ್ರೆಶ್ ಅಂದರೆ ಇದು ಯಾವ ರೀತಿ ಮೆಡಿಸಿನ್ಸ್ ಅಲ್ಲ, ಆಯುರ್ವೇದಕ್ಕಲ್ಲ, ಗಿಡಮೂಲಿಕೆಲ್ಲ. ಸೊ ಇದು ಬಾಡಿ ಒಳಗೆ ಇರುವಂಥ ಸೆಲ್ಸ್ಗೆ ಎನರ್ಜಿ ತುಂಬಲಿಕ್ಕೆ ನಾವು ಕಾಮನ್ ಆಗಿ ಏಲಕ್ಕಿ, ಲವಂಗ ಏನೇನು ತಿಂತೀವಿ ಅದು ಯಾವುದೇ ಔಷಧಿ ಅಲ್ಲ. ಹಾಗೆ ಇದು ನಮ್ಮದು ಒಂದು ಬೆಳಗಿನ ತಿಂಡಿ. ಈ ಫ್ರೆಶ್ ತೊಗೊತಾ ಇರೋದ್ರಿಂದ ಕೆಲವೊಂದು ಬದಲಾವಣೆ ಕೆಲವೊಬ್ಬರಿಗೆ ಬೇರೆ ಬೇರೆ ಆಗ್ತವೆ. ಸೊ ನಮ್ಮಲ್ಲಿ ಏನೆಲ್ಲ ಆಯಿತು ಅಂದರೆ ಗ್ಯಾಸ್ಟ್ರಿಕ್ ಇತ್ತು, ಎಸಿಡಿಟಿ ಇತ್ತು, ಬಾಡಿ ಪೇನು, ನೀ ಪೇನು ಎಲ್ಲ ಚಾಲೆಂಜ್ ಇದ್ದು. ಬಟ್ ಇವಾಗ ಹಗಲು ರಾತ್ರಿ ಕೂಡ ಕೆಲಸ ಮಾಡಲಿಕ್ಕೆ ಬಾಡಿ ಸಪೋರ್ಟ್ ಕೊಡುತ್ತೆ. ಫ್ರೆಶ್ ಆಮೇಲೆ ಫ್ರೆಶ್ ಕೊಟ್ಟ ನಂತರ ಒಂದು 1/2 hour ಬಿಟ್ಟು ಅಥವಾ 20 minutes ಬಿಟ್ಟು ಶೇಕ್ ಕೊಡ್ತೀವಿ. ಶೇಕ್ ಅಂದರೂ ಕೂಡ ಇದು ಎಲ್ಲ ರೆಡಿನೇ ಇರುತ್ತೆ, ಕಂಪ್ನಿಯಿಂದ ಇದು ಎಲ್ಲ ರೆಡಿಯಾಗೇ ಬಂದಿರುತ್ತೆ. ಇದರಲ್ಲಿ ಫ್ಲೇವರ್ ಜಾಸ್ತಿ ಇದ್ದಾವೆ.
ಆ ಫ್ಲೇವರ್ಸು ಟೇಸ್ಟು ಸಖತ್ತಾಗಿ ಬೇರೆ ಬೇರೆ ಇರ್ತವೆ. ಸೊ ಶೇಕಲ್ಲಿ ಮ್ಯಾಂಗೋ, ಆರೆಂಜು, ಸ್ಟ್ರಾಬೆರಿ, ರುಚ್ಕೀರು, ಆಮೇಲೆ ಕೆಲವೊಂದು ಪಾಣು, ಈ ರೀತಿ ಎಲ್ಲ ನಮಗೇನು ಊಟದಲ್ಲಿ ತರಕಾರಿ ಸಿಗ್ತವೆ, ಈ ಬದನೆಕಾಯಿ, ಆಲೂಗಡ್ಡೆ, ಚೋಳೆಕಾಯಿ, ಪುಂಡಿ ಪಲ್ಲೆ, ಆ ರೀತಿ ಇದರಲ್ಲಿ ಕೆಲವೊಂದು ಬೇರೆ ಬೇರೆ ಫ್ಲೇವರ್ ಇದ್ದಾವೆ. ಈ ಅಫ್ರೋಸಲ್ಲೂ ಕೆಲವೊಂದು ಬೇರೆ ಬೇರೆ ಫ್ಲೇವರ್ ಇದ್ದಾವೆ, ಇಲಾಚಿ, ಲೆಮನ್ನು, ಜಿಂಜಾರು, ಪೀಚು. ಸೊ ಈ ರೀತಿ ಒಂದೊಂದು ಫ್ಲೇವರ್ ಟೇಸ್ಟ್ ಇರುತ್ತೆ. ಎಲ್ಲ ಟೇಸ್ಟು ಎಲ್ಲ ರಿಸಲ್ಟು ಕೊಡ್ತವೆ. ಕೆಲವೊಬ್ರದ್ದು ಫ್ಯಾಟು ರಿಮೂವ್ ಮಾಡಲಿಕ್ಕೆ ಶೇಕ್ ಅಫ್ರೆಶ್ ಸಪೋರ್ಟ್ ಕೊಡುತ್ತೆ. ಅವ್ರಿಗೆ ಒಂದು ದಿನಕ್ಕೆ ಇಷ್ಟು ವಾಕ್ ಮಾಡ್ರಂತ ಮಾಹಿತಿ ಕೊಟ್ಟಿರ್ತೀವಿ. ಕೆಲವೊಬ್ಬರಿಗೆ ಸಪೋರ್ಟ್ ತೊಗೊಂಡು ವಾಕ್ ಮಾಡ್ತಾರೆ, ಕೆಲವೊಬ್ಬರು ಎಕ್ಸಸೈಸ್ ಮಾಡ್ತಾರೆ. ಸೊ ಬಾಡಿಗೆ ಎಕ್ಸಸೈಸ್ ಬೇಕೇ ಬೇಕು. ಅದಕ್ಕಾಗಿ ನಮ್ಮ ಬಾಡಿಗೆ ಮೋದಿಯವರೇ ಎಕ್ಸಸೈಸ್ ಮಾಡಲಿಕ್ಕೆ ಯೋಗ ದಿನಾಚರಣೆ ಮಾಡಿಬಿಟ್ರು. ಯಾಕಪ್ಪ ಅಂದರೆ ನಾವು ಕುಂತಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ, ಊಟ ಮಾಡಿ ಅಲ್ಲೇ ಕುಂತು ಕೆಲಸ ಮಾಡ್ತಾ ಇರೋದ್ರಿಂದ ಬಾಡಿ ಒಳಗೆ ಫ್ಯಾಟ್ ಹೆಚ್ಚಾಗುತ್ತೆ, ತೂಕ ಜಾಸ್ತಿ ಆಗುತ್ತೆ. ಸೊ ನಮ್ಮ ಬಾಡಿ ಒಳಗೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಒಂದಿಷ್ಟು ಪ್ರತಿ ದಿವಸಕ್ಕೆ ಕನಿಷ್ಠ 5ರಿಂದ 8,000 ಸ್ಟೆಪ್ ನಡೆದ್ರೆ ಬಾಡಿ ಆ್ಯಕ್ಟಿವ್ ಇರುತ್ತೆ, ಜೊತೆಗೆ ಬಾಡಿ ಫುಲ್ಲು ಕೆಲಸ ಮಾಡೋಕ್ಕೆ ಸಪೋರ್ಟ್ ಕೊಡುತ್ತೆ. ಈ ಶೇಕಿಂದ ಕಾಯಿಲೆಗಳು ಗುಣಗಳಾಗಲ್ಲ. ಇದು ಔಷಧಿ ಅಲ್ಲ, ಇದು ಬೆಳಗಿನ ತಿಂಡಿ. ಇದರಲ್ಲಿ ಔಷಧಿ ಗುಣಗಳು ಇರುವಂಥ ಒಂದು ಊಟ ಇದೆ. ಇದೇ ಕಾಯಿಲೆಗೆ ಬರುವಂಥ ಔಷಧಿ ಅಂತ ಕೊಡಲ್ಲ. ಬಟ್ ಈ ಶೇಕ್ ಅಫ್ರೆಶ್ ತೊಗೊಂಡ ನಂತರ ನನ್ನಲ್ಲಿ ಇರುವಂಥ ಫೈಲ್ಸು, ಬ್ಯಾಕ್ ಪೇನು, ನೀ ಪೇನು, ಅಲರ್ಜಿ, ಆಮೇಲೆ ಕೆಲವೊಂದು ಮುಖದ ಮೇಲೆ ಬಂಕ್ ಕೂಡ ಇತ್ತು. ಆ ಬಂಕಿಗೆ ನಾವು ಹೊರಗಡೆ ಎಷ್ಟು ಔಷಧಿ ತೊಗೊಂಡ್ರು ಕೂಡ ಕಂಟ್ರೋಲ್ ಆಗ್ತಾ ಇದ್ದಿಲ್ಲ. ಬಟ್ ಒಳಗಡೆ ಈ ಶೇಕ್ ಅಫ್ರೆಶ್ ಕೊಟ್ಟ ನಂತರ ಆಟೋಮೆಟಿಕ್ ಎಲ್ಲ ಕಂಟ್ರೋಲ್ ಆಗ್ತಾ ಬಂದು ಇವತ್ತಿನ ಮಟ್ಟಿಗೆ ನಮ್ಮ ಮುಖದಲ್ಲಿ ಇರುವಂಥ ಬಂಗು ಪೂರ ವಾಶ್ಔಟ್ ಆಗಿದೆ. ಅಲರ್ಜಿ ಇತ್ತು, ಆ ಅಲರ್ಜಿ ಕೂಡ ವಾಶ್ಔಟ್ ಆಗಿದೆ. ತೂಕ ಜಾಸ್ತಿ ಇತ್ತು, ಅದರೂ ಕೂಡ ರಿಮೂವ್ ಆಗಿದೆ. ವೇಸ್ಟ್ ಫ್ಯಾಟು, ಆಮೇಲೆ ಕೂಡ್ಲಿಕ್ಕೆ ಬರ್ತಾ ಇದ್ದಿಲ್ಲ, ಬ್ಯಾಕ್ ಪೇನ್ ಬರ್ತಾ ಇತ್ತು, ವಾಕ್ ಮಾಡೋಕೆ ಆಗ್ತಿದ್ದಿಲ್ಲ, ಸುಸ್ತಾಗ್ತಿತ್ತು, ತೂಕ ಜಾಸ್ತಿ ಇರೋದ್ರಿಂದ ನಡಿಲಿಕ್ಕೆ ಆಗ್ತಾ ಇದ್ದಿಲ್ಲ. ಬಟ್ ಇವತ್ತಿನ ಮಟ್ಟಿಗೆ ಒಂದು ತೂಕ ಕಡಿಮೆ ಮಾಡ್ಕೊಂಡಿದ್ದಕ್ಕೆ ಸೊ ಎನರ್ಜಿಯಾಗಿ ಆ್ಯಕ್ಟಿವ್ ಆಗಿ ಡೇ ನೈಟು ಫುಲ್ ಮೈಂಡ್ ಫ್ರೆಶ್ ಇರುತ್ತೆ, ಸಖತ್ತಾಗಿ ನಿದ್ದೆ ಕೂಡ ಬರುತ್ತೆ. ಈಗ ನೀವು ಈ ಕ್ಲಬ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ? ಸೊ ನಮ್ಮದು ಕ್ಲಬ್ಬು ಗುಳೆಗುಡದಲ್ಲಿ ಈಗ ಫಿಸಿಕಲಿ ಸ್ಟಾರ್ಟ್ ಮಾಡಿಬಿಟ್ಟು ಸುಮಾರು 6 ತಿಂಗಳಾಯಿತು. ಬಟ್ ಇದಕ್ಕಿಂತ ಮುಂಚೆ ವರ್ಚುವಲಿ ಮಾಡಿದ್ವಿ. ವರ್ಚುವಲಿ ಅಂದರೆ ಮೊಬೈಲಲ್ಲಿ ಅವರಿಗೆ ಕ್ಲಾಸ್ ಕೊಟ್ಟು, ಅವರಿಗೆ ಬೆಳಗಿನ ತಿಂಡಿ ಅಂದ್ರೇನು, ಅದ್ರ ಬಗ್ಗೆ ಮಾಹಿತಿ ಕೊಟ್ಟು, ಪೌಷ್ಟಿಕ ಆಹಾರ ಅಂದ್ರೇನು, ಪೌಷ್ಟಿಕ ಆಹಾರ ತೊಗೋಬೇಕು ಯಾಕೆ, ಅಪೌಷ್ಟಿಕತೆಯಿಂದ ಇರುವಂಥ ವ್ಯಕ್ತಿಗಳಿಗೆ ಏನೆಲ್ಲ ಚಾಲೆಂಜ್ ಬರ್ಬೋದು, ಅದನ್ನು ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದಕ್ಕೆ ನಾವು ಟ್ರೈನಿಂಗ್ ಹೋಗ್ತೀವಿ. ಮತ್ತು ನಮ್ಮ ಕೆಳಗಡೆ ಎಷ್ಟೋ ಜನಕ್ಕೆ ಮಾಹಿತಿ ಇರಲ್ಲ, ಅವರಿಗೂ ಕೂಡ ಈ ಮಾಹಿತಿ ಕೊಟ್ಟು ಅವರಿಗೆ ಮನೆಯಲ್ಲೇ ಕೂತ್ಕೊಂಡು ಈ ಕ್ಲಾಸ್ ಬಗ್ಗೆ ಮಾಹಿತಿ ಕೊಟ್ಟು, ಲೋಕಲ್ ಇದ್ದವ್ರಿಗೆ ಅಫ್ರೆಶ್ ಬೇಕು ಫಿಸಿಕಲಿ ಕೊಡ್ತೀವಿ. ಔಟ್ ಆಫ್ ಇದ್ದವ್ರಿಗೆ ಅಂದರೆ ಬೇರೆ ಊರಲ್ಲಿ ಇರೋರಿಗೆ, ಕ್ಲಬ್ಬಿಂದ ದೂರ ಇರೋರಿಗೆ ಮನೆಗೆ ಕೂಡ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಟೋಟಲಿ ನಮ್ಮ ಕ್ಲಬ್ಬಿಗೆ ಬರ್ತಾ ಇರೋ ಜನಸಂಖ್ಯೆ ಗುಳೆಗುಡದಲ್ಲಿ 30ರಿಂದ 35 ಜನ ಇದ್ದಾರೆ. ಔಟ್ ಆಫ್ ಬಾಗಲಕೋಟೆ, ಬಾದಾಮಿ, ಹುಬ್ಬಳ್ಳಿ, ಗದಗ, ಸೋಲಾಪುರ, ಪುನಃ ಔಟ್ ಆಫ್ ಸ್ಟೇಟಿಂದನೂ ಜಾಯ್ನ್ ಆಗ್ತಾರೆ ಕ್ಲಾಸ್. ಎಲ್ಲ ಆನ್ಲೈನ್ ಇದೆ. ನಮಗೆ ಯಾಕೆ ಪೌಷ್ಟಿಕ ಆಹಾರ ಬೇಕು, ಪೌಷ್ಟಿಕ ಆಹಾರ ಕೊರತೆ ಆದರೆ ಏನೆಲ್ಲ ಚಾಲೆಂಜ್ ಬರ್ಬೋದು. ಒಂದು ವ್ಯಕ್ತಿಗೆ ಮಗುವಿಂದ ಹಿಡ್ಕೊಂಡು ಏಜ್ ಆಗೋವರೆಗೂ ಒಂದು ಊಟ ಬೇಕು. ಆ ಊಟದ ಬಗ್ಗೆ ಮಾಹಿತಿ ಕೊಡ್ತೀವಿ. ಜೊತೆಗೆ ಅವ್ರದ್ದು ಬಾಡಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಕೆಲವರು ಗೊತ್ತಿರಲ್ಲ. ಎಕ್ಸಾಂಪಲು, ನಾನು ಮೆಡಿಕಲ್ಲಿ ಕೆಲಸ ಮಾಡಿದರೂ ಕೂಡ ನನಗೆ ಗೊತ್ತಿದ್ದಿಲ್ಲ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಮೊಬೈಲ್ ಗೊತ್ತು, ಮೊಬೈಲ್ ಆಪರೇಟ್ ಮಾಡೋದು ಕಲಿತೀವಿ, ಡ್ರೈವಿಂಗ್ ಕಲಿಯೋಕ್ಕೆ ಹೋಗ್ತೀವಿ, ಅಥವಾ ಬೇರೆ ಬೇರೆ ಟ್ರೈನಿಂಗ್ ಹೋಗ್ತೀವಿ. ಸೊ ಆ ರೀತಿ ಇಲ್ಲಿ ಯಾವುದೇ ರೀತಿ ಕ್ಲಾಸ್ ಇದ್ದಿಲ್ಲ ಮುಂಚೆ. ಬಟ್ ಇವಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ, ನಮ್ಮ ಬಾಡಿಗೆ ನಾವು ಡ್ರೈವರ್ ಆಗಲಿಕ್ಕೆ ಟ್ರೈನಿಂಗ್ ತೊಗೊಂಡು ನಾವು ಆರಾಮಾಗಿದ್ವಿ. ಬೇರೆದವ್ರಿಗೂ ಆರೋಗ್ಯ ಕೊಡಿಸ್ಬೇಕಂತೇಳಿ ಈ ಒಂದು ಫಿಸಿಕಲ್ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದ್ವಿ. ಇದನ್ನು ಎಷ್ಟು ದಿವಸ ತೊಗೋಬೇಕಾ ಅಂತಂದರೆ, ನಾವು ಡಾಕ್ಟರ್ ಹತ್ರ ಮೆಡಿಸಿನ್ಸ್ ಎಷ್ಟು ದಿವಸ ತೊಗೋಬೇಕಂತ ಕೇಳ್ತೀವಿ. ಬಟ್ ಇದು ಒಂದು ಊಟ, ಈ ಊಟನ ನಾವು ಕಂಟಿನ್ಯೂ ಮಾಡ್ಕೋಬಹುದು. ಇಲ್ಲಪ್ಪ ಅಂದರೆ ನಮ್ಮ ಬಾಡಿ ಒಳಗೆ ಇರುವಂಥ ವೇಸ್ಟ್ ಫ್ಯಾಟು ಹೊರಗಡೆ ಹೋಗಲಿಕ್ಕೆ ಎಷ್ಟು ದಿವಸ ಪ್ಲ್ಯಾನ್ ಬೇಕು. ನಮ್ಮ ಪ್ರಕಾರ 90 ಡೇಸಲ್ಲಿ ಅವ್ರದ್ದು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಕೆಲವೊಂದು ಆರ್ಗನ್ಸ್ ಬೇರೆ ಬೇರೆ ಇರ್ತವೆ. ಈಗ ನಿಮ್ಮ ಆರ್ಗನ್ಸ್ ಬೇರೆ, ನನ್ನ ಆರ್ಗನ್ಸ್ ಬೇರೆ. ಸೊ ನಾನು ಇವಾಗ 11 kg ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸುಮಾರು 4 ತಿಂಗಳು ತೊಗೊಂಡೆ. ಈ ಶೇಕ್ ಅಫ್ರೆಶ್ ತೊಗೊಂಡ ನಂತರ 11 kg ವೆಯ್ಟ್ ಲಾಸ್ ನಾನು ಮಾಡಿಕೊಂಡೆ. ನಮ್ಮ ಮಿಸ್ಸಸ್ ಅವರಿಗೆ 6 kg ತೂಕ ಜಾಸ್ತಿ ಆಯಿತು. ಅಂದರೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ಬರುತ್ತೆ, ವೆಯ್ಟ್ ಗೇನ್ ಮಾಡೋಕ್ಕೂ ಬರುತ್ತೆ. ಬಟ್ ಎಲ್ಲ ರೀತಿ ಒಂದು ಊಟ ಬಾಡಿ ಒಳಗೆ ಹೋದ ನಂತರ ಏನೆಲ್ಲ ಚೇಂಜಸ್ ಮಾಡಬೇಕು, ಅವ್ರ ಬಾಡಿ ಒಳಗೆ ಅದು ಮೇಂಟೈನ್ ಮಾಡ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಊಟ ಬಿಡಿಸಲ್ಲ, ಪತ್ತೆ ಮಾಡಿಸಲ್ಲ. ಕೆಲವೊಬ್ಬರಿಗೆ 11 ಗಂಟೆಗೆ ಹೊಟ್ಟೆ ಹಸಿತೈತಿ, ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೇಳ್ಕೊಡ್ತೀವಿ. ಮಧ್ಯಾಹ್ನ 1:15 ಊಟ ಟೈಮ್ ಹೇಳ್ಕೊಡ್ತೀವಿ. ಊಟದಲ್ಲಿ ಏನಿರಬೇಕು ಮತ್ತು ಯಾವ ರೀತಿ ಊಟ ಮಾಡಬೇಕು, ಎಷ್ಟೊತ್ತಿಗೆ ಊಟ ಮಾಡಬೇಕು, ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ. ತೂಕ ಕಡಿಮೆ ಮಾಡೋಕ್ಕೊಂದು, ತೂಕ ಹೆಚ್ಚು ಮಾಡೋಕ್ಕೊಂದು ಅಂತ ಏನಿಲ್ಲ. ಸೊ ನಮ್ಮ
ಬಾಡಿ ಒಳಗಿರುವಂಥ ವೇಸ್ಟ್ ಫ್ಯಾಟನ್ನು ರಿಮೂವ್ ಮಾಡಿದರೆ ತೂಕ ಕಡಿಮೆ ಇದ್ದವರಿಗೆ ಫ್ಯಾಟು ಕಂಟ್ರೋಲ್ ಮಾಡುತ್ತೆ, ತೂಕ ಜಾಸ್ತಿ ಮಾಡಲಿಕ್ಕೆ, ಮಸಲ್ ಸ್ಟ್ರಾಂಗ್ ಮಾಡಲಿಕ್ಕೆ, ವೇಟ್ ಗೇನ್ ಮಾಡಲಿಕ್ಕೆ ಸಪೋರ್ಟ್ ಕೊಡುತ್ತೆ. ಈಗ ಎಕ್ಸಾಂಪಲ್ಲು ನಂದೇ 11 kg ನಾನು ತೂಕ ಜಾಸ್ತಿ ಆಗಿದ್ದೆ, ನಮ್ಮ ಮಿಸ್ಸಸ್ಸು ವೀಕ್ನೆಸ್ ಆಗಿದ್ದರು, ಅವ್ರದ್ದು ತೂಕ ಕಡಿಮೆ ಇತ್ತು. ಆ ತೂಕ ಕಡಿಮೆ ಆಗಿದ್ದಕ್ಕೆ ಅವ್ರಿಗೆ ಬೇರೆ ಕೊಟ್ಟಿಲ್ಲ, ನಾನು ತೂಕ ಕಡಿಮೆ ಮಾಡ್ಕೋಬೇಕಂತ ಬೇರೆ ತೊಗೊಂಡಿಲ್ಲ, ಇಬ್ಬರು ಒಂದೇ ತೊಗೊಂಡಿದ್ವಿ. ನನ್ನಲ್ಲಿ ಬದಲಾವಣೆ ನನಗಾಯಿತು, ಅವರಲ್ಲಿ ಬದಲಾವಣೆ ಅವ್ರಿಗೊಂದು ಯಾವ ರೀತಿ ಕೆಲಸ ಕೊಡ್ತು, ಅವರು ಆ ರೀತಿ ಬದಲಾದ. ಇದು ಔಷಧಿನೇ ಅಲ್ಲ, ಇದು ಬೆಳಗಿನ ತಿಂಡಿ. ಬೆಳಗ್ಗೆ ತಿಂಡಿ ಅಂದರೆ ನಮಗೆ ನಾವು ಕಣ್ಣು ಮುಚ್ಚಿ ಊಟ ಅಂತ ಅಂದ್ಕೊಂಡ್ರೆ ಅಥವಾ ಬ್ರೇಕ್ಫಾಸ್ಟ್ ಅಂದ್ಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬರೋದು ಬರೀ ಉಪ್ಪಿಟ್ಟು, ಅವಲಕ್ಕಿ, ಬೋಂಡ, ಪುರಿ, ಅದು ಇದು ಬರುತ್ತೆ. ಬಟ್ ಅದರಲ್ಲಿ ಎಷ್ಟು ಕೊಲೆಸ್ಟ್ರಾಲ್ ಇದೆ, ಆ ಊಟ ಹೆಂಗೆ ರೆಡಿ ಆಗುತ್ತೆ ಗೊತ್ತಿರಲ್ಲ. ಬಟ್ ಇದು ಒಬ್ಬ ಡಾಕ್ಟ್ರು, ಸೈಂಟಿಸ್ಟು ಕೂಡಿ ರೆಡಿ ಮಾಡೋದಂಥ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್. ಇದು ವರ್ಲ್ಡ್ ನಂಬರ್ 1 ಬ್ರೇಕ್ಫಾಸ್ಟ್. ಸೊ ಇದಕ್ಕೆ ಆಯಾ ದೇಶದವರು ಯಾವ ಫುಡ್ಡು ಇನ್ಸ್ಪೆಕ್ಟರ್ ಏನೋ ಸಪೋರ್ಟ್ ಕೊಡಬೇಕು, ಎಷ್ಟು ಟೆಸ್ಟ್ ಮಾಡ್ಕೋಬೇಕು, ಎಲ್ಲ ರೀತಿ ಟೆಸ್ಟ್ ಆಗೇನೆ ಇದು ನಮ್ಮ ಕೈ ಬಂದು ಕುಂತಿರೋದಕ್ಕೆ ಇದನ್ನು ನಾವು ತೊಗೊಳಕ್ಕೆ ಮುಂಚೆ ಹಿಂದೆ ಮುಂದೆ ಮಾಡಿದ್ವಿ. ಈ ಫುಡ್ಡನ್ನು ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅಂತೇಳಿ ಜನಗಳ ಮಾತು ಕೇಳಿಕೊಂಡು ನಾವು ನಮ್ಮನ್ನು ಕೇರ್ಲೆಸ್ ಮಾಡಿದ್ವಿ. ಬಟ್ ಕೆಲವೊಂದು ಟ್ರೈನಿಂಗ್ ಹೋದಾಗ, ಕೆಲವೊಂದು ಮಾಹಿತಿ ತೊಗೊಂಡಾಗ, ಸೊ ಜನಗಳದ್ದು ಯಾರಿಗೆ ಮಾಹಿತಿ ಇರುತ್ತೆ ಅವರು ಬೇರೆ ಬೇರೆ ಮಾತಾಡ್ತಾ ಇರ್ತಾರೆ. ಬಟ್ ನಾವಾಗಲೇ ಖುದ್ದಾಗಿ ಹೋಗಿ ಮಾಹಿತಿ ತೊಗೊಂಡ ನಂತರ ಸೊ ನನಗೇನು ಅರ್ಥ ಆಯಿತು ಅಂದರೆ, ನನ್ನ ಆರೋಗ್ಯದ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕು, ಬೇರೆದವ್ರದ್ದು ಮಾತು ಕೇಳ್ಕೊಂಡು ನಾನು ಯಾಕೆ ನನ್ನ ಹಾಳು ಮಾಡ್ಕೋಬೇಕು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಸೊ ನಮ್ಮ ಕೋಚಸ್ ಎಲ್ಲೆಲ್ಲಿ ಟ್ರೈನಿಂಗ್ ಕರೀತಾರೆ ಅಲ್ಲೆಲ್ಲ ಹೋಗಿಬಿಟ್ರು ಅದರ ಬಗ್ಗೆ ಮಾಹಿತಿ ತೊಗೊಂಡು ಸೊ ಕಂಟಿನ್ಯೂ ಮಾಡ್ತಾ ಇದ್ವಿ. ಇದು ಮಾರ್ಕ್ಯೂಸ್ ಅಂತೇಳಿ ಈ ಒಂದು ಫೌಂಡ್ರ್, ಇವರು ಕಂಪ್ನಿಯವರು, ಇದು ಹೆಸರು ಹರ್ಬಲ್ ಲೈಫ್ ಅಂತೇಳಿ. ಹರ್ಬಲ್ ಲೈಫನ್ನು ಕಂಡು ಹಿಡಲಿಕ್ಕೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಆ ಹಿಸ್ಟ್ರಿ ಬಗ್ಗೆ ನಿಮಗೆಲ್ಲ ಒಂದ್ಸಲ ನಮ್ಮ ಟಾಪಿಕ್ದಲ್ಲಿ, ನಮ್ಮ ಕ್ಲಾಸಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಸೊ ಈ ಫುಡ್ಡನ್ನು ಯಾರು ಕಂಡು ಹಿಡಿದ್ರು ಅನ್ನೋಕ್ಕಿಂತ ಈ ಫುಡ್ಡು ಯಾಕೆ ನಮ್ಗೆ ಬೇಕು, ಪೌಷ್ಟಿಕ ಆಹಾರ ನಮ್ಗೆ ಯಾಕೆ ಬೇಕು, ಇದೇ ಪೌಷ್ಟಿಕ ಆಹಾರದಿಂದ ನಮ್ಮಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇದ್ದಿಲ್ಲ, ಬಟ್ ಈ ಶೇಕ್ ಆಫ್ ಫ್ರೆಶ್ ತೊಗೊಂಡ ನಂತರ ಯಾಕೆ ಬದಲಿ ಆದ್ವಿ ಅಂದರೆ, ಸೊ ನಮಗೆ ಊಟ ಮಾಡೋದು ಗೊತ್ತು, ಕರಗಿಸೋದು ಗೊತ್ತಿದ್ದಿಲ್ಲ. ಸೊ ಇದರಲ್ಲಿ ಪೌಷ್ಟಿಕ ಆಹಾರನೂ ಕೊಡ್ತಾರೆ, ಜೊತೆಗೆ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ. ಆ ಒಂದು ಕಾರಣಕ್ಕೆ ನಾವು ನಮ್ಮ ಫ್ಯಾಮಿಲಿ ಫುಲ್ ಸಪೋರ್ಟ್ ತೊಗೊಂಡು ಟ್ರೈನಿಂಗ್ ತೊಗೊಂಡು ಕಂಟಿನ್ಯೂ ಮಾಡ್ತಾ ಇದ್ವಿ. ಪ್ರತಿ 6 ತಿಂಗಳಿಗೆ 4 ತಿಂಗಳಿಗೆ ಬೆಂಗಳೂರು ಟ್ರೈನಿಂಗ್ ಹೋಗ್ತಾ ಇರ್ತೀವಿ. ಜೊತೆಗೆ ನಮ್ಮ ಕೋಚಸ್, ಸೀನಿಯರ್ಸ್ ಅವರೆಲ್ಲ ಏನು ಬದಲಿ ಆದರು, ಯಾವ ರೀತಿ ಬದಲಿ ಆದರು, ಅವ್ರ ಟ್ರೈನಿಂಗ್ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಟ್ರೈನಿಂಗ್ ಬೇಕಾಗುತ್ತೆ. ಈಗ ಸ್ಕೂಲಿಗೆ ಮಕ್ಕಳಿಗೆ ಯಾಕೆ ಹೋಗ್ತಾರೆ, ಸ್ಕೂಲಿಗೆ ಯಾಕೆ ಹೋಗಬೇಕು, ಸೊ ನಮಗೆ ಹೊರಗಡೆ ಕಾಲೇಜಲ್ಲಿ ಒಂದು ಕಲಿಸ್ಕೊಡ್ತಾರೆ, ಇದೇ ರೀತಿ ಪ್ರಾಕ್ಟಿಕಲ್ ಮಾಡ್ರಿ ಅಂತೇಳಿ. ಸೊ ಪ್ರತಿಯೊಬ್ಬರಿಗೂ ಒಂದು ಗುರು ಬೇಕು, ಒಂದು ಗುರಿ ಬೇಕು. ಗುರಿ ಇಲ್ಲ ಅಂದರೆ ಏನೂ ಆಗಲ್ಲ. ಸೊ ನಮಗೆ ಇಲ್ಲಿ ಕೋಚ್ ಅಂತ ಯಾರಂದರೆ, ನಮಗೆ ಯಾರು ಈ ಫುಡ್ಡನ್ನು ಪರಿಚಯ ಮಾಡಿಕೊಡ್ತಾರೆ ಅವರು ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಈಗ ನಾನು ಮಾಹಿತಿ ತೊಗೊಂಡು ನಮಗೆ ಎಷ್ಟೋ ಜನಕ್ಕೆ ಹೆಲ್ತಲ್ಲಿ ಚಾಲೆಂಜ್ ಇದ್ದವ್ರಿಗೆ ಅವ್ರಿಗೆ ಕರೆದು ನಮ್ಮ ಕ್ಲಬ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ವಿ. ಮತ್ತು ನಮ್ಮ ಜೊತೆಗೆ ಅವರು ಕೂಡ ನಮ್ಮ ಟ್ರೈನಿಂಗ್ ಕ್ಲಾಸಸ್ ಎಲ್ಲೆಲ್ಲ ಇರ್ತವೆ ಅಲ್ಲೆಲ್ಲ ಅವರು ಬಂದು ಜಾಯ್ನ್ ಆಗಿ ಅವರು ಟ್ರೈನಿಂಗ್ ತೊಗೊತಾ ಇದ್ದಾರೆ. ಇದು ಒಂದು ದಿವಸದ ಎಷ್ಟು ಖರ್ಚಾಗುತ್ತೆ ಸರ್? ನಮ್ಮ ಬೆಳಗಿನ ತಿಂಡಿಯನ್ನು ನಾವು ಹೊರಗಡೆ ಈಗ ಸ್ಪೆಷಲ್ ಊಟ ಅಂತ ಹೋದರೆ 200 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ. ಮನೆಯಲ್ಲಿ ಊಟ ಮಾಡೋದಕ್ಕೆ ಕಾಸು ಕೌಂಟ್ ಮಾಡಲ್ಲ ನಾವು. ಬಟ್ ಇದ್ರದ್ದು ಮಕ್ಕಳದ್ದು ಊಟ ಬೇರೆ ಬರುತ್ತೆ, ಅಲ್ಲಿ ಡೈನೋಸಕ್ ಅಂತ ಬರುತ್ತೆ, ಕಾಸ್ಟ್ಲಿ. ನಾವು ಪರ್ ಡೇ ಲೆಕ್ಕ ಹಾಕಿದ್ರೆ ಭಾಳ ಬೀಳಲ್ಲ. ಬಟ್ ಬಾಡಿ ಒಳಗಿರುವಂಥ ಸೆಲ್ಸ್ಗೆ ನಾನು ಇಂಪಾರ್ಟೆಂಟ್ ಫುಡ್ ಕೊಡ್ತೀನಿ, ನಾನು ನಂಬರ್ 1 ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಅಂದರೆ ಎವ್ರಿ ಡೇ ಲೆಕ್ಕ ಹಾಕಿದರೆ, ಎವ್ರಿ ಡೇ ಪರ್ ಸೆಕ್ಕಿಗೆ ಎಲ್ಲ ಲೆಕ್ಕ ಹಾಕಿದ್ರೂ ಕೂಡ ನಮ್ಮ ಊಟಕ್ಕೆ 200 ಅಥವಾ 230 ಈ ರೀತಿ ಲೆಕ್ಕ ಹಾಕಿದ್ರೆ ಬರುತ್ತೆ. ಬಟ್ ಆ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ಆರೋಗ್ಯ ಕೆಟ್ಟಾಗ ಅದೇ ಕಾಸು ಕೊಟ್ಟು ಓಡಾಡ್ತೀವಿ. ಬೆಳಗಿನ ತಿಂಡಿಯನ್ನು ಲೆಕ್ಕ ಹಾಕಬಾರ್ದು. ಮಗ ಉಂಡ್ರೆ ಕೆಡಕಿಲ್ಲ ಅಂತ, ಮಳೆ ಬಂದರೆ ಕೆಡಕಿಲ್ಲ ಅಂತೆ. ನಾವು ಊಟಕ್ಕೆ ಲೆಕ್ಕ ಹಾಕಬಾರ್ದು. ವೇಸ್ಟೇಜ್ ಎಲ್ಲೆಲ್ಲಿ ಕೆಲಸ ನಾವು ವೇಸ್ಟ್ ಅಮೌಂಟ್ ರೆಡಿ ಮಾಡ್ತೀವಿ, ಖಾಲಿ ಮಾಡ್ತೀವಿ, ಅದನ್ನು ಉಳಿಸಿ ನಮ್ಮ ಬಾಡಿನ ಆರೋಗ್ಯವಾಗಿ ಇಟ್ಕೊಂಡ್ರೆ ನಮ್ಮ ಬಾಡಿ ಕಂಟ್ರೋಲ್ ಇರುತ್ತೆ. ಒಬ್ಬ ತಾಯಿ ಗರ್ಭಿಣಿ ಆದ ನಂತರನೂ ಈ ಫುಡ್ಡನ್ನು ತೊಗೋಬೋದು, ಅಂದರೆ ಹೊಟ್ಟೆಯೊಳಗೆ ಇರುವಾಗೂ ಶೇಕ್ ತೊಗೋಬೋದು, ಮತ್ತು ನಾವು ಸಾಯೋ ತನಕ ಈ ಫುಡ್ಡನ್ನು ತೊಗೋಬೋದು. ಇದು ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ, ಆ ಏಜ್ನವ್ರಿಗೆ ಬರುತ್ತೆ, ಈ ಏಜ್ನವ್ರಿಗೆ ಬರುತ್ತೆ ಅಂತೇನಿಲ್ಲ. ಸೊ ಯಾರು ಉಸಿರಾಡ್ತಾರೆ ಅವ್ರಿಗೆಲ್ಲರಿಗೂ ಊಟ ಕೊಡ್ಬೋದು. ಬಟ್ ಕೆಲವೊಬ್ಬರಿಗೆ ಈ ಫುಡ್ಡನ್ನು ಅವ್ರ ಕೋಚು ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಕೊಡ್ತಾರೆ. ಈಗ ಕೆಲವೊಬ್ಬರಿಗೆ ಒಂದು ದಿವಸಕ್ಕೆ ಇಷ್ಟ ನೀರು ಕುಡಿಬೇಕಂತ ಲಿಮಿಟ್ ಕೊಟ್ಟಿರ್ತಾರೆ. ಅಂಥವ್ರಿಗೆ ಈ ಫುಡ್ಡನ್ನು ನಾವು ಕೊಡಬೇಕಂದ್ರೆ ಅವ್ರದ್ದು ಹೆಲ್ತ್ ಚಾಲೆಂಜ್ ಏನಿದೆ, ಬಾಡಿ ಕಂಡೀಷನ್ ಏನಿದೆ, ಯಾವ ರೀತಿ ಅವರಿಗೆ ನಾವು ಶೇಕನ್ನು ಕೊಡ್ಬೋದು ಅಂತ ಹೇಳಿಬಿಟ್ಟು ಟ್ರೈನಿಂಗ್ ಕೊಟ್ಟು ಕೊಡ್ಬೋದು. ಗುಡ್ ಮಾರ್ನಿಂಗ್ ಸರ್. ಮೇಡಮ್, ನಿಮ್ಮ ಹೆಸರು? ಕುಸುಮಾ ಗಟ್ಟಿ ಅಂತ ಹೇಳಿ. ಯಾವ ಊರು? ಗುಳೇದಗುಡ್ರಿ. ಈಗ ಈ ಕಮ್ಯುನಿಟಿಗೆ ಅಂದರೆ ಈ ಫಿಸಿಕಲಿ ನ್ಯೂಟ್ರಿಷನ್ ಸೆಂಟ್ರಿಗೆ ಬಂದ ನಂತರ ನಿಮ್ಮಲ್ಲಿ ಏನು ಚಾಲೆಂಜ್ ಇತ್ತು, ಯಾಕೆ ಬಂದ ನಂತರ ಏನೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ?
ನನಗ್ ಚಾಲೆಂಜ್ ಅಂದ್ರ ಶುಗರ್ ಅದರಿ 8 ವರ್ಷದಿಂದ ಶುಗರ್ ಅಂತಂದು ಕನ್ಸಿಡರ್ ಆತು. ಅದು ಆಗಿಂದ ಶುಗರ್ ತಿನ್ನೋದು, ಸ್ವೀಟ್ ತಿನ್ನೋದು ಬಿಟ್ಟಿದ್ದೆ, ರೈಸ್ ತಿನ್ನೋದು ಬಿಟ್ಟಿದ್ದೆ. ಆಮೇಲೆ ಇಲ್ಲಿ ಬಂದಿಂದ ಒಂದು ಅವಕಾಶ ಸಿಕ್ತು ನಮಗ, ನಮ್ದು ಹೆಲ್ತ್ ಚೇಂಜ್ ಮಾಡ್ಕೊಳಕ. ಅದು ಹೆಲ್ತ್ ಚೇಂಜ್ ಮಾಡ್ಕೊಳ್ಳೋದ್ರೊಳಗ ಅಂದ್ರ ಇಲ್ಲಿ ಬಂದಿದ್ದಂತ 5 ಪಿಲ್ಲರ್ ಬಗ್ಗೆ ತಿಳ್ಕೊಂಡು ನೀರ್ ಕುಡಿ ಪದ್ಧತಿ ಎಷ್ಟ್ ಕುಡಿಬೇಕು ಅನ್ನೋದೆಲ್ಲ ತಿಳ್ಕೊಂಡು ನಿಮ್ಮಲ್ಲಿ ಶುಗರ್ ಬಂದದ್ದು ಹೆಂಗ್ ಗೊತ್ತಾಯ್ತು ಬಾಡಿ ಒಳಗಡೆ? ನನ್ ಬಾಡಿ ಒಳಗ ಅಂದ್ರ ತುರಿಕೆ ಚಾಲು ಆತ್ರಿ. ತುರಿಕೆ ಚಾಲು ಆತು. ಅಂದ್ರೆ ತುರಿಕೆನ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಮೆಡಿಕಲ್ ಅಂದ್ರೆ ಹಾಸ್ಪಿಟಲ್ ಹೋದ್ರಿ, ಅಲ್ಲಿ ಶುಗರ್ ಐತೆ ಅಂತ ಗೊತ್ತಾಯ್ತು. ಹಾ ರೀ. ಎಷ್ಟಿತ್ತು ಇಲ್ಲಿ ಬಂದಾಗ? ಇಲ್ಲಿ ಬಂದಾಗ ಫಸ್ಟ್ ಶುಗರ್ ಇದ್ದಿದ್ದು ಗುರ್ತಾಗಿದ್ದಂದ್ರ 350 ಇತ್ರಿ ಅವತ್ತ. 350 ಇದ್ದಾಗ ನಿಮ್ಮಲ್ಲಿ ಬದಲಾವಣೆ ಏನೇನು ಆಗಿತ್ತು ಬಾಡಿ ಒಳಗ? ವೇಟ್ ಬಾಳ ವೀಕ್ ಆಗಿತ್ರಿ, ವೇಟ್ ಲಾಸ್ ಆಗಿತ್ತು. ಆಮೇಲೆ ಡಾರ್ಕ್ ಸರ್ಕಲ್ ಬಾಳ ಆಗಿತ್ರಿ. ಆಮೇಲೆ ಊಟ ಅಷ್ಟ ಒಟ್ಟ ಹೋಗ್ತಿದ್ದಿಲ್ಲ, ಗುಳಿಗಿ ಸಂಬಂಧ ಊಟ ಮಾಡ್ತಿದ್ದೆ ಅವಾಗ. ಗುಳಿಗೆ ತಗೋಬೇಕಲ್ಲಪ್ಪ ಅಂತ ಊಟ ಮಾಡ್ತಿದ್ದೆ ಮಾಡ್ತಿದ್ದೆ, ಊಟ ಮಾಡ್ಬೇಕಂತ ಖುಷಿಯಿಂದ ಊಟ ಮಾಡ್ತಿದ್ದಿಲ್ಲ. ಇಲ್ಲ ರೀ. ಸೂಪರ್. ಈಗ ಇಲ್ಲಿ ಬಂದ ನಂತರ ಈ ಶೇಕು ಅಫ್ರೆಶ್ ಬೆಳಗಿನ ತಿಂಡಿಯನ್ನ ಬದಲಾವಣೆ ಮಾಡೋ ನಂತರ ಏನೇನು ಬದಲಾವಣೆ ಕಂಡ್ಕೊಂಡ್ರಿ? ನಾ ಫಸ್ಟ್ ಆಫ್ ಆಲ್ ಇಲ್ಲೇ ಜಾಯಿನ್ ಆದ ಕೂಡೇನ ನೀರ್ ಕುಡಿ ಪದ್ಧತಿ, ನಿದ್ದಿ ಮಾಡೋದು, ನಮ್ ಟೈಮಿಂಗ್ ಅದನ್ನ ಕಲ್ಕೊಂಡೇರಿ. ಆಮೇಲೆ ಈಗ ಎಲ್ಲಾ ಉಂಡ್ರುನು ಅಂದ್ರ ಈಗ ಶುಗರ್ದ ಏನ ಸ್ವೀಟ್ ತಿಂದ್ರುನು ಎಷ್ಟ್ ತಿನ್ಬೇಕೋ ಅದನ್ನ ಹೆಂಗ ಅರಗಿಸೋಬೇಕು ಅನ್ನೋದು ಗುರ್ತಾತ್ರಿ. ಮೇಂಟೈನ್ ಮಾಡೋದು ಗೊತ್ತಿದ್ದಿಲ್ಲ, ಕಂಟ್ರೋಲ್ ಮಾಡೋದು ಗೊತ್ತಿದ್ದಿಲ್ಲ, ಸೊ ಅದು ಊಟ ಮಾಡೋದು ಪದ್ಧತಿ ಗೊತ್ತಿದ್ದಿಲ್ಲ. ಇದ್ದಿದ್ದಿಲ್ರಿ. ಸೂಪರ್. ಇಲ್ಲಿ ಬಂದ ನಂತರ 5 ಪಿಲ್ಲರ್ ಬಗ್ಗೆ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನೀವು ಬದಲಿ ಮಾಡ್ಕೊಂಡ್ರಿ. ಹ್ಞೂನ್ರಿ. ಸೊ ಶುಗರ್ದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಶುಗರ್ದಲ್ಲಿ ನಂಗ ಫಸ್ಟ್ ಇಲ್ಲೇ ಬಂದಾಗ ಇದ್ದಿದ್ದು ಖಾಲಿ ಹೊಟ್ಟಿಲೆ 245, 55 ಹಿಂಗ್ ತೋರಿಸ್ತಿತ್ರಿ. ಈಗೆಲ್ಲಾ ಉಂತ ಕಂಟ್ರೋಲ್ ಆಗ್ಯದ್ರಿ ನಂಗ ಶುಗರ್. ಈಗ ಖಾಲಿ ಹೊಟ್ಟಿಲೆನ ಬರೇ 100 ಬಂದದ್ರಿ ಸರ್. ಖಾಲಿ ಹೊಟ್ಟೆ ಅಂದ್ರೆ ಮಾರ್ನಿಂಗ್ ಫಾಸ್ಟಿಂಗ್ 100 ಇದೆ, 100 ಆಫ್ಟರ್ 135, 140. ಈಗ ಡಾಕ್ಟರ್ ಕಡೆಯಿಂದ ನಿಮ್ ಕಡೆ ಏನಾದ್ರು ಔಷಧಿ ಏನಾದ್ರು ಮೈನಸ್ ಮಾಡ್ಕೊಂಡ್ರ ಶುಗರ್ದು ಮಾತ್ರೆದಲ್ಲಿ? ಹಾ ರೀ, ಅರ್ಧ ಟ್ಯಾಬ್ಲೆಟ್ ಮೈನಸ್ ಮಾಡ್ಸ್ಯಾರ. ಈಗ ಬೆಳಗಿನ ತಿಂಡಿ ಚೇಂಜ್ ಮಾಡ್ಕೊಂಡ ನಂತರ ತೂಕದಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಂಡ್ರ? ಹ್ಞೂನ್ರಿ. ಅದ ನಂದು ಶುಗರ್ ಲೆವೆಲ್ ನಾರ್ಮಲ್ ಜೊತೆಗೆ 2.5 kg ಹೆಚ್ಚ್ ಮಾಡ್ಕೊಂಡೇನ್ರಿ. ಇನ್ 3.5 kg ಹೆಚ್ಚಾದ್ರ ಆತ್ರಿ. ಸೂಪರ್. ಈಗ 2.5 kg ತೂಕ ಜಾಸ್ತಿ ಆಗ್ಯದ್ರಿ. ಶುಗರ್ ಮೈನಸ್ ಆಗಿದೆ ಅಂದ್ರೆ ಕಂಟ್ರೋಲ್ ಆಗ್ತಾ ಇದೆ, ಶುಗರ್ ಮಾತ್ರೆ ಮೈನಸ್ ಆಗಿದೆ, ಜೊತೆಗೆ ಎಲ್ಲ ಊಟ ಮಾಡ್ತೀರಿ. ಈಗೆಲ್ಲ ರೈಸ್ನು ಡೈಲಿ ಉಣ್ತೀನ್ರಿ, ಶುಗರ್ನು ಇದು ಸ್ವೀಟ್ನು ಯಾವಾಗಾರ ಉಣ್ತಾ ಇರ್ತೀನಿ. ಆದ್ರೂ ಹೆದರಿಕಿಲ್ರಿ. ಈಗ ಈ ಫುಡ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದಾರೆ? ಫುಲ್ ಸಪೋರ್ಟ್ ಕೊಡ್ತಾರ್ರಿ. ಯಾಕೆ ಸಪೋರ್ಟ್ ಕೊಟ್ರು? ಮುಂಚೆನೆ ಕೊಡ್ತಾ ಇದ್ದಿಲ್ವಾ? ಮುಂಚೆನೆ ತೋರಿಸ್ತಿದ್ರಿ, ಎಲ್ಲಾ ಮಾಡ್ತಾರ್ರಿ, ಇಲ್ಲನಲ್ಲ. ಆದ್ರ ಅವಾಗಿನಷ್ಟ ಈಗ ಚೇಂಜ್ ಆಗಿ ನಿನಗ್ ಚಲೋ ಅನ್ಸಾಕತ್ತದ, ಕಂಟಿನ್ಯೂ ಮಾಡು. ಅವ್ರು ಕಂಟಿನ್ಯೂ ಮಾಡಂದಿಂದ ನಾನು ಅಲ್ಲೇ ಇಲ್ಲೇ ಪ್ರಯತ್ನ ಪಟ್ಟಿದ್ದೆ ಶುಗರ್ ಸಂಬಂಧ. ಈಗ ಇಲ್ಲೇ ಒಂದ್ ನಮ್ಗ ಗುಳೆಗುಡ್ದಾಗ ಒಂದ್ ಅವಕಾಶ ಸಿಕ್ತಲ್ರಿ, ಇದು ಒಂದು ಕಮಿಟಿ ಆಗಿದ್ ನಮಗ ಹೆಲ್ಪ್ ಆತ್ರಿ. ಯಾಕಂದ್ರೆ ಫ್ರೀ ಆಗಿ ನಾವು ಬಂದು ಇದು ಮಾಡಬಹುದಲ್ಲ ಅಂತ ಹೇಳಿ, ಹಿಂಗಾಗಿ ಅವ್ರು ನೀ ಸ್ವಲ್ಪ ಚೇಂಜ್ ಆಗಿ ಕಂಟಿನ್ಯೂ ಮಾಡು ಅಂತ ನಮ್ಮ ಮನೆಯವ್ರು ಫಸ್ಟ್ ಅವ್ರ ಸಪೋರ್ಟ್ ಕೊಟ್ಟಾರ. ಸೊ ಕಂಟಿನ್ಯೂ ಮಾಡ್ರ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾ ರೀ, ಅವ್ರ ಕೊಟ್ಟಾರಿ. ಏನ್ ಹೇಳ್ತಾರೆ ನಿಮ್ಮ ಮನೆಯವ್ರಿಗೆ? ಥ್ಯಾಂಕ್ ಯು ರೀ, ಅವ್ರಿಗೆ ತುಂಬಾ ಥ್ಯಾಂಕ್ ಯು ರೀ. ಆಮೇಲೆ ಈ ಕಮಿಟಿ ಪರಿಚಯ ಮಾಡಿದ್ ನನಗ ಸರ್, ಮೇಡಮ್, ವಿಸ್ಮಯ ಎಲ್ಲರಿಗೂ ಥ್ಯಾಂಕ್ ಯು ರೀ ಸರ್. ಹೆಸರು? ನಮ್ಮ ಹೆಸರು ವಿಜಯ್ ರೀ. ಊರು? ಊರು ಗುಳೇದಗುಡ್ಡ ರೀ. ಈ ಫಿಸಿಕಲ್ ಕ್ಲಬ್ಗೆ ಅಂದ್ರೆ ಈ ನ್ಯೂಟ್ರಿಷನ್ ಸೆಂಟರ್ಗೆ ಬರ್ಲಿಕ್ಕೆ ಕಾರಣ ಏನಿತ್ತು ನಿಮ್ದು? ನಮಗೆ ವೇಟ್ ಇದ್ವಿ ನಾವು. ಎಷ್ಟ್ ಕೆಜಿ ವೇಟ್ ಇದ್ರಿ? 75 ಚಿಲ್ಡ್ರ ಇದ್ದೀವ್ರಿ. 75 kg ಇದ್ದಾಗ ಬಾಡಿ ಒಳಗ ಏನೆಲ್ಲ ತೊಂದರೆ ಆಗ್ತಾ ಇತ್ತು? ನನಗೆ ಬಗ್ಗಕ್ ಹಾಕಿದ್ದಿಲ್ಲ, ನನಗೆ ತೇಕ್ ಬರೋದು, ಮೈಕೈ ಎಲ್ಲಾ ಬ್ಯಾನ್ ಆಗೋದು ಹಾಕಿತ್ತು. ಈಗ ಇಲ್ಲಿ ಬಂದ ನಂತರ ಎಷ್ಟ್ ಕೆಜಿ ವೇಟ್ ಲಾಸ್ ಆದ್ರಿ? ಈ 3 kg ಬಾಡಿ ಒಳಗ ಹೆಚ್ಚಿಗೆ ಇರುವಂತ ತೂಕದಲ್ಲಿ 3 kg ಕಡಿಮೆ ಆಗಿದೆ. 3 kg ಕಮ್ಮಿ. ಈ 3 kg ಕಡಿಮೆ ಆಗಿದ್ದಕ್ಕೆ ನಿಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ನಮಗೆ ಈಗ ಬಗ್ಗಕ್ಕೂ ಆರಾಮ ಈಜಿ ಆಗತ್ತೆ, ನಮಗೆ ಈಗ ತೇಕನು ಇಲ್ಲ, ಈಗ ಆರಾಮ ಅನಿಸತ್ರಿ. ಸೂಪರ್. ಸೊ ಈ ಮುಂಚೆ ನೀವು ತೂಕ ದಪ್ಪ ಆಗಿದ್ದು ಯಾಕೆ? ಅಂದ್ರೆ ನಾನು 2.5 ತಿಂಗಳದಾಗ ಹೊರಗಿನ ಫುಡ್ ತಿಂದು ವೇಟ್ ಆಗಿತ್ರಿ. ಆಹಾರ ಪದ್ಧತಿ ಗೊತ್ತಿದ್ದಿಲ್ಲ, ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಸೂಪರ್. ಇಲ್ಲಿ ಕರೆದವ್ರ ನಿಮಗೆ? ನಮಗೆ ನಮ್ಮ ಸರ್ ಇವ್ರು ನಮ್ಮ ಮೇಡಮ್ ಅವ್ರಿಗೂ ಕರೆದ್ರಿ. ಏನಂತ ಹೇಳಿ ಕರೆದ್ರು ನಿಮಗೆ? ಭಾಳ ನೀವು ಯಾಕೆ ದಪ್ಪ ಆಗಿರಿ, ಓರಿ ಅಲ್ಲಿ ನಮ್ದು ಆಫೀಸ್ ಇದೆ, ಆಫೀಸಿಗೆ ಹೋಗಿ ಸರ್ಗೆ ಭೇಟಿಯಾಗು ಅಂತ ಅಂದ್ರು ಅವ್ರು. ಸೂಪರ್. ಇಲ್ಲಿ ಬಂದಿಂದ ಬೆಳಗಿನ ತಿಂಡಿ ತೋಡ್ ನಂತರ ಏನೆಲ್ಲ ಬದಲಾವಣೆ ಆಯ್ತು ನಿಮ್ಮಲ್ಲಿ ಬಾಡಿ ಒಳಗ? ಬಾಡಿ ಒಳಗಂದ್ರೆ ನಮ್ಗೆ ಸ್ವಲ್ಪ ಬಾಡಿ ಕರ್ಗೈತಿ. ನಾನು ಅಂಗಿ ಹಾಕೊಂಡೆ ಅಂದ್ರ ಬಾಳ ಫಿಟ್ ಹಾಕಿತ್ತು ಅಂಗಿ. ಈಗೆಲ್ಲಾ ಲೂಸ್
ಲೂಸ್ ಅಂದ್ರೆ ಒಳಗಡೆ ಇರುವಂತ ವೇಸ್ಟೇಜ್ ಹೊರಗಡೆ ಹೋಗೋದಕ್ಕೆ ಬಾಡಿ ಸ್ಲಿಮ್ ಆಗ್ತಾ ಇದೆ. ಸ್ಲಿಮ್ ಸ್ಲಿಮ್ ಸೂಪರ್. ಖುಷಿ ಆಯ್ತಾ? ಖುಷಿ ಆಯ್ತ್ರಿ. ಎಷ್ಟು ವೇಟ್ ಲಾಸ್ ಆಗ್ಬೇಕು ನೀವು? ನಾವು 60 kg ಆಗ್ಬೇಕ್ರಿ. ಸೂಪರ್. ಒಂದು ಬೆಳಗಿನ ತಿಂಡಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಖುಷಿ ಇದೆ. ಖುಷಿ. ಕಂಟಿನ್ಯೂ ಮಾಡ್ತಾ ಇದ್ರ? ಕಂಟಿನ್ಯೂ. ಎಷ್ಟು ವೇಟ್ ಲಾಸ್ ಇದ್ರಿ ಅಷ್ಟು ಆಗೋವರೆಗೂ ಬಿಡ್ಬಾರ್ದು. ನನ್ನ ಹೆಸರು ಸವಿತಾ ಮಂತೇಶ್ ಕಾತರ್ಕಿ ಅಂತ. ಈ ಕಮ್ಯುನಿಟಿ ಪರಿಚಯ ಆಗಿದ್ದು ಫಸ್ಟ್ ಇವ್ರು ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ಅವಾಯ್ಡ್ ಮಾಡ್ತಾ ಇದ್ದೆ, ಯಾಕಂದ್ರೆ ಇದ್ರ ಬಗ್ಗೆ ನಂಗೆ ನಾಲೆಜ್ ಇರ್ಲಿಲ್ಲ ಇದೇನು ಯಾಕೆ ಅಂತ. ಇವ್ರ ಸ್ಟಾರ್ಟ್ ಮಾಡಿ ಇವ್ರ ಚೇಂಜಸ್ ನೋಡಿ ನಾನು ಕೂಡ ಸ್ಟಾರ್ಟ್ ಮಾಡಿರೋದು. ಸ್ಟಾರ್ಟ್ ಮಾಡಿರೋ ಕಾರಣ ತೂಕನ ಹೆಚ್ಚಿಗೆ ಮಾಡ್ಕೊಳಕ್ಕೆ. ಇವಾಗ ನೋಡ್ರಿ ಒಬ್ಬೊಬ್ರಿಗೆ ಬಾಡಿಗೆ ಅಂದ್ರೆ ಒಂದೊಂದ್ ತರ ತೊಂದರೆ ಇರುತ್ತೆ. ಹಂಗೆ ನನಗೆ ತೊಂದರೆ ಏನಂತ ತೂಕನ ಕಡಿಮೆ ಇರೋದು, ತೂಕನ ಹೆಚ್ಚಿಗೆ ಮಾಡೋಕೆ ಅಂತ ಸ್ಟಾರ್ಟ್ ಮಾಡಿರೋದು. ತೂಕ ಈಗ ಆಲ್ರೆಡಿ ನೀವು ಸರ್ ಹೇಳಿದ್ರು ಎಲ್ಲರಿಗೂ ಒಂದೇ ರೀತಿ ಊಟ. ಇದು ಊಟ ಯಾಕೆ ಎಲ್ಲರಿಗೂ ಒಂದೇ ರೀತಿ ಅಂತಂದ್ರೆ ಇದು ಸೆಲ್ಯುಲಾರ್ ನ್ಯೂಟ್ರಿಷನ್ ಅಂತ. ಪ್ರತಿಯೊಬ್ಬರ ಬಾಡಿ ಆಗಿರೋದೇ ಸೆಲ್ಸ್ ಗಳಿಂದ. ಹಂಗಾಗಿ ಸೆಲ್ಸ್ಗೆ ಏನ್ ಊಟ ಬೇಕೋ ಆ ಊಟ ಇದರಿಂದ ಸಿಗೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಇದು ವಯಸ್ಸಿನ ಭೇದ ಇಲ್ಲ, ಇಲ್ಲಿ ಯಾವ್ದರ್ದ ಲಿಂಗ ಭೇದ ಇಲ್ಲ, ಏನೂ ಇಲ್ಲ. ಎಲ್ಲರಿಗೂ ಇದನ್ನೇ ಏನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ. ಆದ್ರೆ ಈಗ ಪರ್ಟಿಕ್ಯುಲರ್ ನಾನು ಈಗ ಹೇಳ್ಬೇಕಾಗಿರೋದಂದ್ರೆ ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್. ಈಗ ನಾನು ಒಬ್ಬ ಮಹಿಳೆಯಾಗಿ ಏನ್ ಪ್ರಾಬ್ಲಮ್ ಕ್ಯಾಜುವಲ್ ಆಗಿ ಕಾಣಿಸ್ತಾ ಇದಾವೆ ಇವತ್ತು ಅಂತಂದ್ರೆ ಊಟದೊಳಗೆ ಪೌಷ್ಟಿಕತೆ ಕೊರತೆ ಆಗಿರೋದ್ರಿಂದ ತುಂಬಾ ಜನರೊಳಗೆ ನಾವು ಕಾಣ್ತಾ ಇದ್ದೇವೆ. ಅದ್ರಾಗ ಈ ಕಮ್ಯುನಿಟಿಗೆ ಬಂದಾಗಿಂದ ತುಂಬಾ ಜನ ಅವ್ರದ್ದು ಶೇರ್ ಮಾಡ್ತಾ ಇರ್ತಾರೆ ಅವ್ರದ್ದು ರಿಸಲ್ಟ್ ಅನ್ನ, ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ. ಆ ಆಧಾರದ ಮೇಲೆ ಹೇಳೋದಾದ್ರೆ ತುಂಬಾ ಜನರಿಗೆ PCOD ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ. PCOD, PCOS ಈ ತರ ಪ್ರಾಬ್ಲಮ್ ಕಾಮನ್ ಆಗ್ತಾ ಇದಾವೆ. ಇವಾಗ ನಾವು 10 ಜನಕ್ಕೆ ಮಾತಾಡ್ಸಿದ್ರೆ ಅದರಲ್ಲಿ 8 ರಿಂದ 9 ಜನ ಈ ತರ ತೊಂದರೆಯಿಂದ ಸಫರ್ ಪಡ್ತಾ ಇರ್ತಾರೆ ಅಂತ ಒಂದು ರೇಷಿಯೋ ಹೇಳುತ್ತೆ. ಹಂಗೆ ಈ ತರ ತೊಂದರೆಯನ್ನ ಅನುಭವಿಸ್ತಾ ಇರೋರಿಗೆ ಕೂಡ ಇಲ್ಲಿ ಯಾವಾಗ ಬಂದು ಈ ಫುಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅವರಲ್ಲಿ ಕೂಡ ಇದು ಚೇಂಜಸ್ ಆಗಿರುವಂತ ಅನುಭವಗಳನ್ನ ನಾವು ಕೇಳಿದೀವಿ. ಈ PCOD ಸಮಸ್ಯೆ ಈ ಯಾವ ರೀತಿ PCOD ಆಗ್ಲಿ PCOS ಆಗ್ಲಿ ತುಂಬಾ ಜನ ಇದ ತೊಂದರೆ ಇರುತ್ತೆ, ಬಟ್ ಯಾರ ಜೊತೆನು ಶೇರ್ ಮಾಡಕ್ಕೆ ಇಷ್ಟಪಡಲ್ಲ. ಇವನ್ ಡಾಕ್ಟರ್ ಹತ್ರ ಹೋದಾಗನು ಶೇರ್ ಮಾಡಕ್ಕೆ ಮುಜುಗರ ಪಡ್ತಾ ಇರ್ತಾರೆ ಈ ತರ ತೊಂದರೆಗಳು ಬಂದಾಗ. ಬಟ್ ಇವಾಗ ಈ ಕಮ್ಯುನಿಟಿಗೆ ಬಂದು ಚೇಂಜ್ ಆಗುತ್ತೆ. ಪ್ರತಿಯೊಬ್ರು ಅವ್ರದ್ದು ಅನುಭವನ ಹೇಳ್ತಾ ಇರ್ತಾರೆ. ಯಾವ ರೀತಿ ಅಂದ್ರೆ ಇವಾಗ ತಿಂಗಳದೊಳಗೆ ಕೆಲವೊಬ್ರಿಗೆ ಬೇಗ ಆಗ್ತಾ ಇರ್ತಾರೆ, ಟೈಮ್ ಎಷ್ಟಿರುತ್ತೆ ಆ ಟೈಮ್ಕಿನ್ನ ಬಿಫೋರ್ ಆಗ್ತಾ ಇರ್ತಾರೆ. ಮತ್ತೆ ಅದೇ ರೀತಿ ಟೈಮ್ ಮೀರಿನೂ ಕೂಡ ಆಗೋರು ಇರ್ತಾರೆ. ಹಂಗೆ ನನಗೂ ಕೂಡ ಏನ್ ತೊಂದರೆ ಆಗ್ತಾ ಇತ್ತಂದ್ರೆ ಟೈಮ್ ಮೀರಿ ಆಗ್ತಾ ಇತ್ತು. ಇವಾಗ ಏನ್ ಬರ್ಬೇಕಾಗಿರುತ್ತೆ ಕರೆಕ್ಟ್ ಆಗಿ ಪೀರಿಯಡ್ ಅದನ್ನ ಮೀರಿ ಆಗ್ತಾ ಇತ್ತು. ಆದ್ರೆ ನಮಗ್ ಇದು ಯಾವ್ದು ತೊಂದರೆ ಅಂತ ಅನಿಸ್ತಾ ಇರ್ಲಿಲ್ಲ ಬಿಫೋರ್ ಅಲ್ಲಿ. ಎಲ್ಲ ಮಕ್ಳಾಯ್ತು ಎಲ್ಲ ಆಯ್ತಲ್ವಾ, ಇದೊಂದು ತೊಂದರೆ ಅಂತ ನಾವ್ ಯಾವಾಗೂ ಕನ್ಸಿಡರ್ ಮಾಡ್ಕೊಂಡೇ ಇಲ್ಲ, ಆರಾಮಾಗಿದೀವಿ ಬಿಡು ಅಂತ. ಬಟ್ ಈ ಕಮ್ಯುನಿಟಿಗೆ ಬಂದ್ಮೇಲೆ ಯಾವಾಗ ಇದು ಚೇಂಜ್ ಆಯ್ತು, ನಮಗೂ ಕೂಡ ಫುಡ್ ಸ್ಟಾರ್ಟ್ ಮಾಡಿ 3 ಮಂತ್ ಅಂದ್ರೆ ಇದು ಚೇಂಜ್ ಆಯ್ತು. ಕರೆಕ್ಟ್ ಆಗಿ ಯಾವ ಡೇಟಿಗೆ ಬರ್ಬೇಕು, ಎಷ್ಟು ದಿವಸಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಇವಾಗ ಪೀರಿಯಡ್ ಬರ್ಬೇಕಾದ್ರೆ 22 ರಿಂದ 28 ದಿವಸದೊಳಗೆ ಬರ್ಬೇಕು, ಅದು ನಾರ್ಮಲ್ ಅಂತ ಹೇಳ್ತಾರೆ. ಹಂಗೆ ಬರೋಕೆ ಸ್ಟಾರ್ಟ್ ಆಯ್ತು. ಅದೇ ರೀತಿ ತುಂಬಾ ಜನನು ಬದಲಾವಣೆ ಆಗಿರೋರನ್ನ ಈ ನಮ್ಮ ಕಮ್ಯುನಿಟಿನಲ್ಲಿ ನಾವು ಕಾಣ್ತಾ ಇದೀವಿ. ಇದಕ್ಕಾಗಿ ಇದು ಪರ್ಟಿಕ್ಯುಲರ್ ಮತ್ತೆ ಇದೇ ರೀತಿ ಥೈರಾಯ್ಡ್, ಶುಗರ್ ಈ ತರ ಎಲ್ಲಾ ರೀತಿಯ ಸಮಸ್ಯೆ ಇರೋರು ಇಲ್ಲಿ ಬಂದು ಕನೆಕ್ಟ್ ಆಗ್ತಾ ಇದ್ದಾರೆ. ಅವರಲ್ಲಿ ಚೇಂಜ್ ಆಗ್ತಾ ಇದೆ. ವಿದೌಟ್ ಮೆಡಿಸಿನ್ ಮಾಡ್ಕೊಳ್ಳೋಕೆ ಕೂಡ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಒಂದೇ ದಿವಸಕ್ಕೆ ಯಾವ್ದು ಬದಲಾವಣೆ ಆಗಲ್ಲ. ಅವ್ರದ್ದು ಏನೋ ಪ್ರಾಬ್ಲಮ್ ಬರ್ಬೇಕಾದ್ರೂ ಒಂದೇ ದಿವಸಕ್ಕೆ ಬಂದಿರಂಗಿಲ್ಲ. ಎಷ್ಟೋ ವರ್ಷಗಳಿಂದ ಅವರು ತೊಂದರೆನ ಸಫರ್ ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಬಂದ ಮೇಲೆ 1 ತಿಂಗಳ ಹೋಗ್ಬೋದು, 2 ತಿಂಗಳ ಹೋಗ್ಬೋದು. ಈ ರೀತಿ ಚೇಂಜ್ ಒಂದೊಂದ್ ತಿಂಗಳಲ್ಲಿ ಚೇಂಜ್ ಆದವ್ರು ಇದ್ದಾರೆ ವಿದೌಟ್ ಮೆಡಿಸಿನ್ ಮಾಡ್ಕೊಂಡವ್ರು. 2 ಮಂತ್ ಅಲ್ಲಿ 3 ಮಂತ್ ಅಲ್ಲಿ ಈ ರೀತಿ ಚೇಂಜ್ ಆಗ್ತಾ ಇದ್ದಾರೆ. ಕಮ್ಯುನಿಟಿಗೆ ಬಂದು ಯಾರ್ಯಾರೆಲ್ಲ ಬಂದು ಜಾಯ್ನ್ ಆಗ್ತಾರೆ ಅವರೆಲ್ಲ ಅವ್ರ ಆರೋಗ್ಯದೊಳಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ಈ ಕಮ್ಯುನಿಟಿನ ಇವತ್ತಿಗೂ ನಾವು ಸ್ಟಾರ್ಟ್ ಮಾಡಿರೋದು 4 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಅಂದ್ರೆ ಯಾವಾಗ ಕೊರೋನಾ ಟೈಮ್ ಇತ್ತಲ್ವಾ, ಆ ಟೈಮ್ ಅಲ್ಲಿ ಯಾರನ್ನು ಗ್ಯಾದರ್ ಆಗಕ್ಕೆ ಸೇರೋಕ್ ಆಗ್ತಾ ಇದ್ದಿಲ್ಲ. ಹಾಗಾಗಿ ಅವಾಗ ವರ್ಚುವಲ್ ಇತ್ತು. ವರ್ಚುವಲ್ ಸಿಸ್ಟಮ್ ಇಂದ ನಾವು ಆರಂಭ ಮಾಡಿರೋದು. ಇವತ್ತಿಗೆ ವರ್ಚುವಲ್ ಅನ್ನ ಕಂಟಿನ್ಯೂ ಮಾಡ್ತಾ ಇವಾಗ ಫಿಸಿಕಲ್ನು ಮಾಡ್ತಾ ಎಲ್ಲಾ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡುವಂತ ಕೆಲಸನ ಮಾಡ್ತಾ ಇದೀವಿ. ಇದು ನಮಗೆ ತುಂಬಾ ಖುಷಿನೂ ಕೊಟ್ಟಿರೋದು. ಥ್ಯಾಂಕ್ ಯು.